ಸೊ ಮೊದಲನೇದಾಗಿ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಸೊ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಹರಿಕೃಷ್ಣ ಸರ್ ಅವರಿಗನ್ನು ಕೂಡ ಸ್ವಾಗತಿಸುತ್ತಾ ವೇದಿಕೆ ಮೇಲೆ ಈ ಧ್ಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್ ನಿಮಗೆಲ್ಲರೂ ಗೊತ್ತಿದೆ, ಇವತ್ತು ನಮ್ಮ ಹರಿಕೃಷ್ಣ ಸರ್ ಅವರಿಂದ ಉಚಿತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆಧ್ಯಾತ್ಮಿಕದ ಒಂದು ಚರ್ಚೆಯನ್ನು ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇನ್ನೇನು ಶುರು ಮಾಡೋಣ. ಸೊ ಇವತ್ತು ಬಂದಿರುವಂತಹ ಎಲ್ಲ ನನ್ನ ಧ್ಯಾನಿಗಳಲ್ಲಿ ಹೊಸದಾಗಿ ಎಷ್ಟು ಜನ ಧ್ಯಾನಿಗಳು ಬಂದಿದ್ದಾರೆ ದಯವಿಟ್ಟು ಕೈನ ರೈಸ್ ಮಾಡಿ. 1 2 3 4 5 6 ಓಕೆ ಫೈನ್ 7 8 ಓಕೆ. ಸೊ ಇವತ್ತು ಸರ್ ನಮ್ಮ ಬಗ್ಗೆ ಅದರ ಧ್ಯಾನದ ಬಗ್ಗೆ ಆನಾಪಾನ ಸತಿ ಧ್ಯಾನ, ಸೊ ಅದರಿಂದ ಆಗುವಂತಹ ಕೆಲವೊಂದು ನಮಗೆ ಅನುಕೂಲಗಳು, ಬೆನಿಫಿಟ್ಸು, ಸೊ ಇದರ ಬಗ್ಗೆ ಎಲ್ಲ ಡೀಟೇಲಾಗಿ ನಮಗೆ ಹೇಳಿಕೊಡ್ತಾರೆ. ಒಂದು ದಿನ ಸಂಪೂರ್ಣವಾಗಿ ಒಂದು ದಿನ ಕಾರ್ಯಾಗಾರ ಅದರ ಬಗ್ಗೆನೇ ಇರುತ್ತೆ. ಏನಾದರೂ ಕೊನೆಯಲ್ಲಿ ಶುರುವಾಗದೆ ಧ್ಯಾನದಿಂದ ಶುರು ಮಾಡೋಣ, ಸರ್ ಶುರು ಮಾಡ್ತಾರೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ನಂತರ ಸರ್ ಕಡೆಯಿಂದ ಕ್ಲಾಸ್ ಇರುತ್ತೆ. ಮಧ್ಯಾಹ್ನ ಊಟ ಆಗಿ ಮತ್ತೆ ಸರ್ ಕಡೆಯಿಂದ ಕ್ಲಾಸ್ ಆಗಿ ಸುಮಾರು 5 ಗಂಟೆವರೆಗೂ ನಾವು ಈ ಫುಲ್ ಡೇ ಇದೇ ಒಂದು ಕಾರ್ಯಾಗಾರವನ್ನು ಮಾಡುವಂತಹ ಒಂದು ಯೋಚನೆ ಇದೆ. ಸೊ ಹಾಗಾಗಿ ನಮ್ಮ ಪ್ರೀತಿಯ ಗುರುಗಳ ಸಮಾರಾದಂತಹ ಹರಿಕೃಷ್ಣ ಸರ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಅವ್ರ ಕಡೆಯಿಂದ ನಾನು ಇವಾಗ ಧ್ಯಾನವನ್ನು ಮಾಡಲಿ ಅಂಥೇಳಿ ಅವರಿಗೆ ಮಾಡಿಸ್ಲಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಓಕೆ. ಸೊ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಡಾಕ್ಟರ್ ಹರಿಕೃಷ್ಣ ಅಂತ. ಐ ಆಮ್ MD ಅನಸ್ತೀಷಿಯಾ, MBBS MD. ಸೊ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಗುರು ಪರಂಪರೆಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಗೆ, PSSM ಮೂಮೆಂಟ್ಗೆ ಈ ಆಪರ್ಚುನಿಟಿ ಕೊಡಿರೋಂಥ ಶಿವಲಿಂಗಪ್ಪಗೆ, ಸೊ ವಿನಯ್, ಫಾರ್ ಆಲ್ ಯು ಮೈ ಹಾರ್ಟ್ಫುಲ್ ಥ್ಯಾಂಕ್ಸ್. ಸೊ ಒಂದ್ಸಲ ಜೋರಾಗಿ ಚಪ್ಪಾಳೆ ಶಿವಲಿಂಗಪ್ಪಗೆ. ಯಾರು ಹೊಸದಾಗಿ ಬಂದಿರೋ ದಯವಿಟ್ಟು ಕೈ ಎತ್ತಿ ಒಂದ್ಸಲ. 1 2 3 4 5 6. ನೀವೆಲ್ಲರೂ ತುಂಬ ದಿನದಿಂದ ಧ್ಯಾನ ಮಾಡ್ತಾ ಇದ್ದಾರಾ? ಹಾಂ, ಓಕೆ. ಸೊ ವೈ ಮೆಡಿಟೇಷನ್? ಧ್ಯಾನ ಅನ್ನೋದು ಯಾಕೆ ಮಾಡಬೇಕು? ಧ್ಯಾನ ಅಂದರೆ ಏನು? ಹಾಂ, ಹಾಂ, ಟು ಮೇಕ್ ಮೈಂಡ್ ಎಂಟಿ. ಇನ್ಯಾರಣ್ಣ? ಹಾಂ, ನಿಮ್ಮನ್ ಓಕೆ. ಪೀಸ್ ಆಫ್ ಮೈಂಡ್, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಇನ್ನು ಆರೋಗ್ಯಕ್ಕೋಸ್ಕರ. ಹಾಂ, ಮೋಕ್ಷಕ್ಕೋಸ್ಕರ. ಓ ಮೈ ಗಾಡ್. ಇನ್ನು ಹಾಂ, ಆತ್ಮ ಸಾಕ್ಷಾತ್ಕಾರ, ಆತ್ಮ ಉದ್ಧಾರಣೆ ಮಾಡ್ಕೋಬೇಕು. ಇನ್ನೇನೇನು ಐಡಿಯಾಸ್ ಇದೆಯಾ? ಕರೆಕ್ಟ್. ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ.
ಸೊ ಒನ್ ರಿಕ್ವೆಸ್ಟ್, ಐ ಆಮ್ ನಾಟ್ ದಟ್ ಫ್ಲೂಯೆಂಟ್ ಇನ್ ಕನ್ನಡ, ಮಧ್ಯ ಮಧ್ಯದಲ್ಲಿ ಇಂಗ್ಲೀಷ್ ಯೂಸ್ ಮಾಡ್ತೀನಿ. ಓಕೆ, ಐ ವಿಲ್ ಗಿವ್ ಬ್ರೀಫ್ ಅಬೌಟ್ ಮೈ ಸೆಲ್ಫ್. ನನ್ನ ಬಗ್ಗೆ ನಾನು ಒಂದು 5 minutes ಹೇಳ್ತೀನಿ. Now presently I am 40 years. I am around. So 25 years back, 25 ವರ್ಷಗಳ ಮುಂಚೆ ನನಗೆ ನಿಂತರ ಕ್ಯೂರಿಯಾಸಿಟಿ ಇತ್ತು. ಏನು ಕ್ಯೂರಿಯಾಸಿಟಿ ಅಂದರೆ, ನಾನು ಯಾರು, ನಾನು ಎಲ್ಲೋಗ್ತೀನಿ, ಈ ಜಗತ್ತು ಎಲ್ಲ ಎಲ್ಲಿಂದ ಹುಟ್ಟಿದೆ, ಸತ್ತೋದ್ಮೇಲೆ ನಾನು ಎಲ್ಲಿ ಹೋಗ್ತೀನಿ, ಸತ್ತೋದ್ಮೇಲೆ ಏನೂ ಇಲ್ಲ ಅಂದರೆ, ಮೆಮರೀಸ್ ಆಗಲಿ ಒಂದು ಅನುಭವ ಆಗಲಿ ಏನೂ ಇಲ್ಲ ಅಂದರೆ ಯಾಕೆ ಇವತ್ತು ಜೀವನ ಮಾಡಬೇಕು, ಇವತ್ತೇ ಸತ್ತೋದ್ರೆ ಮುಗುತ್ತಲ್ವಾ, ಯಾಕೆ ಈ ಕಷ್ಟಗಳೆಲ್ಲ, ಈ ಥರ ಕ್ವಶನ್ಸು ಹಾರಿಬಲ್. ಆದರೆ ಸಿಂಪಲ್ ಕ್ವಶನ್ಸ್ ಅಲ್ಲ ಅದು ಎಲ್ಲ. ನಾನು ಯಾವಾಗ ಸೈಲೆಂಟಾಗಿ ಕೂತ್ಕೊಳ್ತೀನೋ ಆವತ್ತಿಂದ ಶುರುವಾಗುತ್ತೆ ಮೈಂಡಲ್ಲಿ. ವೆನ್ ಐ ವಾಸ್ ಪ್ಲೇಯಿಂಗ್ ಅಂದರೆ ಆಟ ಆಡ್ತಾಯಿದ್ರೆ ಏನೂ ಆಗಲ್ಲ, ಸೈಲೆಂಟಾಗಿ ಕೂತ್ಕೊಂಡ ತಕ್ಷಣ ಬರ್ತಾಯಿತ್ತು. ಒಂದಿನ ಒಂದು ಫೈನ್ ಡೇ, ಸೊ ಆಲ್ಮೋಸ್ಟ್ 2000 ಆ ಟೈಮಲ್ಲಿ ಏನಾಗಿದೆ ಅಂದರೆ, ಒಂದು ಹಾಸ್ಪಿಟಲ್ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಜಸ್ಟ್ ಹಾಸ್ಪಿಟಲ್, ಬರೀ ಹಾಸ್ಪಿಟಲ್ ನೋಡ್ತಾ ಇದ್ದೀನಿ. ಒಂದು ಆಕ್ಸಿಡೆಂಟ್ ಆಗಿದೆ ಹಾಸ್ಪಿಟಲಲ್ಲಿ. ದೇ ಬಾಟ್ ಒಂದು 3 patients, ಅಂದರೆ ಆನ್ ದ ಸ್ಪಾಟ್ ದೇ ಡೈಡ್, ಡೆತ್ ಆಗಿಬಿಟ್ಟಿದ್ದಾರೆ, ಎಲ್ಲ ಸತ್ತೋಗಿದ್ದಾನೆ. ಸೊ ಆ ಕ್ವಶನ್ಸು ಇನ್ನೂ ಹೆಚ್ಚಾಯಿತು. ಇವರು ಎಲ್ಲ ಸತ್ತೋಗಿದ್ದಾರಲ್ವ, ದೇ ಆರ್ ಆಲ್ ಅರೌಂಡ್ 30-35 years ಅಷ್ಟೇ. ದೇ ಆರ್ ಆಲ್ ಎಂಪ್ಲಾಯೀಸ್. ಅವರೆಲ್ಲ ಕುಟುಂಬಗಳೆಲ್ಲರೂ ಕೂತ್ಕೊಂಡು ಅಳ್ತಾ ಇದ್ರು. ದೇ ಆರ್ ಕ್ರೈಯಿಂಗ್ ಲೈಕ್ ಎನಿಥಿಂಗ್. ಸೊ ಇನ್ನೂ ಹೆಚ್ಚಾಯಿತು ಆ ಕ್ವಶನ್ಸು. ಸಡನ್ನಾಗಿ ನಮ್ಮ ಮೈಂಡು ಫ್ರೀಸ್. ಏನೋ ಒಂದು ಶಾಕ್ ಕೊಟ್ಟಿದ್ರೆ ಏನಾಗುತ್ತೆ, ಇನ್ನೊಂದು ಥಾಟ್ ಬರಲ್ಲ, ಆ ಥರ ಆಗಿಬಿಟ್ಟು ಶ್ವಾಸ ಅನ್ನೋದು ಕಡಿಮೆ ಆಗಿ ಟಕ್ ಅಂತ ಒಂದು ಏನೋ ಕಾಂತಿ ಥರ ಆಚೆ ಬಂದಾಯಿತು. ಐ ಸರ್ಪ್ರೈಸ್ಡ್, ಏನು ಇದು ಅಂತ. ದೆನ್ ಐ ಟ್ರಾವೆಲ್ಡ್ ಸೋ ಮೆನಿ ಪ್ಲೇಸಸ್. ಅಂದರೆ ಬಾಡಿ ಅಲ್ಲೇ ಇದೆ ಕೂತ್ಕೊಂಡು, ನನ್ನ ಬಾಡಿ ನಾನು ನೋಡಿದೆ, ಆ ಕಾಂತಿ ಥರ ಇದೆ ಅಲ್ವಾ, ಅದೆಲ್ಲ ಕಡೆ ಹೋಗ್ತಾಯಿತ್ತು. ಐ ಹ್ಯಾವ್ ಸೀನ್ ಸೋ ಮೆನಿ ಪ್ಲೇಸಸ್. ಎಲ್ಲ ಜಾಗಗಳು ನೋಡಿಕೊಂಡು ತಿರ್ಗಾ ಭಯ ಬಂತು, ನಾನು ಸತ್ತೋಗಿದ್ದೇನೇನು ಅಂತ. ಒಂದು ಫಿಯರ್ ಕೇಮ್, ಈಸ್ ಇಟ್ ಮೈ ಡೆತ್, ನಾನು ಸತ್ತೋಗಿದ್ದೀನ ಇಲ್ಲೇ ಇದ್ದೀನ, ಏನು ಇದು ಅನುಭವ ಬಂದಾಗ ಒಂದು ಭಯ ಬಂತು. ದೆನ್ ಐ ಕೇಮ್ ಬ್ಯಾಕ್ ಟು ಬಾಡಿ. ಇದು ಏನೋ ಸುಳ್ಳ, ಡ್ರೀಮಾ, ಕನಸಲ್ಲಿ ಏನೇನ ಬಂತ ಅಂತ ಒಂದು ಡೌಟು. ದೆನ್ ಐ ವೆಂಟ್ ಪ್ರತಿಯೊಂದು ಜಾಗಕ್ಕೂ ಹೋಗಿ ಚೆಕ್ ಮಾಡಿಕೊಂಡೆ, ನಾನು ನೋಡಿದ್ದೀನಿ ಇದೆಯಾ ಇಲ್ವಾ. ಐ ಹ್ಯಾವ್ ಸೀನ್ ನೋ ಸೋ ಮೆನಿ ಪ್ಲೇಸಸ್, ಅದು ಎಲ್ಲ ಇದೆ, ದೇ ಆರ್ ದೇರ್. ಸೊ ಕನ್ಫರ್ಮೇಷನ್ ಬಂತು, ಓಕೆ ಇದು ಡ್ರೀಮ್ ಅಲ್ಲ, ನಿಜವಾಗಿ ಏನೋ ಆಗಿದೆ. ಬಟ್ ದೆನ್ ಐ ಸ್ಟಾರ್ಟೆಡ್ ಸ್ಪಿರಿಚುವಲ್ ಜರ್ನಿ. ಅಂದರೆ ಈ ಬಾಡಿಯಿಂದ ಹೊರಗಡೆ ಬಂದಿರೋದು ಏನು ಅಂದರೆ ಅದಕ್ಕೆಲ್ಲ ಗೊತ್ತಾಗ್ತಾ ಇದೆ. ಈ ಫಿಸಿಕಲ್ ಬಾಡಿಗೆ ಏನೂ ಗೊತ್ತಾಗ್ತಾ ಇಲ್ಲ ಆ ಟೈಮಲ್ಲಿ. ಬಟ್ 5 years ಅದೇ ಥರ ಜರ್ನಿ. ಐ ಹ್ಯಾವ್ ವಿಸಿಟೆಡ್ ಶಿವಾನಂದ, ಟ್ರಾನ್ಸೆಂಡಲ್ ಮೆಡಿಟೇಷನ್ ಆಗಲಿ, ಐ ಹ್ಯಾವ್ ಟ್ರೈಡ್ ಸೋ ಮೆನಿ ಮೆಡಿಟೇಷನ್ ಮೆಥಡ್ಸ್. ಸೊ ಅದು ದೊಡ್ಡ ಜರ್ನಿ ಮಾಡಿದೆ ನಾನು. ನೌ ಐ ವಾಂಟ್ ಟು ಸಿಂಪ್ಲಿಫೈ ವಾಟ್ ಈಸ್ ಮೆಡಿಟೇಷನ್. 2009 ಎಕ್ಸಾಕ್ಟ್ಲಿ ಐ ಮೆಟ್ ಪತ್ರಿಜಿ. ಆಫ್ಟರ್ ದಟ್ ಮೈ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಟು U-turn. ಓಕೆ, ಟುಡೇ ಇವತ್ತು ಮೆಡಿಟೇಷನ್ ಅಂದರೆ ಏನು, ಏನಾಗುತ್ತೆ, ಯಾಕೆ ಮಾಡಬೇಕು ಅಂತ ಡಿಸ್ಕಷನ್. ಓಕೆ, ಸೊ ಧ್ಯಾನ ಅನ್ನೋದು ದಿ ಪ್ಲಸ್ ಯಾನ, ಹೌದಾ? ದಿ ಪ್ಲಸ್ ಯಾನ. ವಾಟ್ ಈಸ್ ದಿ? ದಿ ಅಂದರೆ ಏನು?
ಆತ್ಮ. ಸೊ ಧೀ ಅಂದರೆ ಕರೆಕ್ಟ್ ಆನ್ಸರ್ ಆತ್ಮ. ಆತ್ಮ ಅಂದರೆ ಏನು? ಆತ್ಮ ಅಂದರೆ ಏನು? ಬಾಡಿಯಲ್ಲಿ ಇರಲ್ಲ. ಇಟ್ ಈಸ್ ದೇರ್ ಎವ್ರಿವೇರ್. ವಾಟ್ ಈಸ್ ಆತ್ಮ? ಓಕೆ, ಭಗವದ್ಗೀತೆ ಓದಿದ್ದಾರೆ ಯಾರನ್ನ? ಸೊ ಆತ್ಮ ಬಗ್ಗೆ ಏನು ಹೇಳಿದ್ದಾರೆ ಕೃಷ್ಣ? ಅನಂತ, ಅನಂತವಾಗಿದೆ. ಅನಂತ ಅಂದರೆ ನನ್ನ ಆತ್ಮ ನಿನ್ನಾತ್ಮ ಅಂತ ಎರಡಿದೆಯಾ? ಒಂದೇ ಇದೆಯಾ? ಆತ್ಮ ತುಂಬ ಇದೆಯಾ? ಒಂದೇ ಆತ್ಮನ ತುಂಬ ಆತ್ಮಗಳಿದೆಯಾ? ಒಂದೇ. ಅನಂತವಾಗಿರುತ್ತೆ. ಆದಿ ಅಂತ ಇದೆಯಾ? ಇಲ್ಲಿಂದ ಅಲ್ಲಿ ತನಕ ಅಷ್ಟೇ, ಆ ಥರ ಇದೆಯಾ? ಇನ್ಫಿನಿಟ್. ಓಕೆ. ಇನ್ನೊಂದು, ಸರ್ವಭೂತಗಳಿಗೆ ಅದೇ ಆಧಾರ. ಅದು ಎದ ಮೇಲೆ ಡಿಪೆಂಡ್ ಆಗಲ್ಲ, ಅದರಿಂದನೇ ಎಲ್ಲ ಕಡೆ ಎನರ್ಜಿ ಹೋಗುತ್ತೆ, ಅದಕ್ಕೆ ಏನು ಎನರ್ಜಿ ಬೇಕಾಗಲ್ಲ. ಓಕೆ. ದೆನ್ ವೈ ಯು ಆರ್ ಕಾಲಿಂಗ್ ಸೆಲ್ಫ್ ರಿಯಲೈಸೇಷನ್? ನಾನು ಆತ್ಮ ಅಂತ ಹೇಳ್ತೀವಲ್ವ, ಅದೇನು? ಸೊ ದಿ ಅಂದರೆ ಆತ್ಮ. ಸೂಕ್ಷ್ಮಾತಿ ಸೂಕ್ಷ್ಮ, ಕ್ವಾಂಟಮ್ ಫೀಲ್ಡ್, ಡಿವೈಡ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಸೂಕ್ಷ್ಮವಾಗಿರುತ್ತೆ. ಅದು ಎಲ್ಲ ಕಡೆ ಇದೆ. ಕ್ಷೀರಸಾಗರ ಥರ, ಕ್ಷೀರಸಾಗರ, ಇನ್ಫಿನಿಟ್. ಯಾನ ಅಂದರೆ ಪ್ರಯಾಣ. ಆತ್ಮಕ್ಕೋಸ್ಕರ ಪ್ರಯಾಣ, ದಟ್ ಈಸ್ ಕಾಲ್ಡ್ ಧ್ಯಾನ. ಆ ಪ್ರಯಾಣ ಯಾವಾಗ ಶುರುವಾಗುತ್ತೆ? ಆ ಪ್ರಯಾಣ ಮಾಡಬೇಕು ಅಂದರೆ ವಾಟ್ ಈಸ್ ಆಧ್ಯಾತ್ಮಿಕತ? ಆಧ್ಯಾತ್ಮಿಕತ ಅಂದರೆ ಏನು? ಆದಿ ಅಂದರೆ ಫಸ್ಟ್, ಆತ್ಮ ಅಂದರೆ ಸೋಲ್, ಕತೆ ಅಂದರೆ ಸ್ಟೋರಿ. ಮೊದಲಿಂದ ಇರೋ ಆತ್ಮದ ಬಗ್ಗೆ ಸ್ಟೋರಿ ಗೊತ್ತಾಗೋದು ಆಧ್ಯಾತ್ಮಿಕತ. ಅಷ್ಟೇನಾ? ಇನ್ನೇನೋ ಇದೆಯಾ? ಓಕೆ. ಧ್ಯಾನ ಅನ್ನೋದು ಒಂದು ಯಾಕೆ ಮಾಡ್ತೀವಿ ಅಂದರೆ ಯೋಗಕ್ಕೋಸ್ಕರ. ಯೋಗ, ಯೋಗ ಅಂದರೆ ಯೂನಿಫಿಕೇಶನ್, ಅಂದರೆ ಆತ್ಮದ ಜೊತೆ ಒಂದಾಗಬೇಕು ಅಂತ ಯೂನಿಟಿಗೋಸ್ಕರ ಧ್ಯಾನ ಮಾಡ್ತೀವಿ. ಧ್ಯಾನದ ಲಕ್ಷ್ಯ ಏನು? ಧ್ಯಾನ ಲಕ್ಷ್ಯ ಏನು? ಯೋಗ. ಯೋಗಿ ಅಂದರೆ ಆಲ್ರೆಡಿ ಯುನೈಟ್ ಆಗಿದ್ದಾರೆ, ಅವರು ಆತ್ಮದ ಜೊತೆ ಒಂದೇ ಆಗಿದ್ದಾರೆ, ಅವ್ರನ್ನ ನಾವು ಯೋಗಿ ಅಂತೀವಿ. ಯೋಗಿ ಆಗಬೇಕಾದ್ರೆ ಧ್ಯಾನ ಅನ್ನೋದು ಸ್ಥಿತಿ ಬರಬೇಕು. ಧ್ಯಾನ ಸ್ಥಿತಿ ಬರಬೇಕಂದ್ರೆ ಧ್ಯಾನ ಸಾಧನೆ ಮಾಡಬೇಕು. ಧ್ಯಾನಕ್ಕೋಸ್ಕರ ಒಂದು ಸಾಧನೆ ಇದೆ. ಎಷ್ಟು ಸಾಧನೆಗಳಿದೆ? 112 ಮೆಥಡ್ಸ್ ಆರ್ ದೇರ್. ಇದು ವಿಜ್ಞಾನ ಭೈರವ ತಂತ್ರದಲ್ಲಿ ಇದೆ. ಶಿವ ಟೋಲ್ ಟು ಪಾರ್ವತಿ. ಸೊ ಅದು ಕಾಶ್ಮೀರ್ ಶೈವಿಸಮ್ ಅಂತ ಅಭಿನವ ಗುಪ್ತ ಅಂತ 600 AD ಟೈಮಲ್ಲಿ ಒಂದು ಬುಕ್ ಸಿಕ್ಕಿದೆ ಅಲ್ಲಿ ಕಾಶ್ಮೀರಲ್ಲಿ. ಆ ಬುಕ್ ಹೆಸರು ವಿಜ್ಞಾನ ಭೈರವ ತಂತ್ರ, ಹೌ ಟು ಕನೆಕ್ಟ್ ವಿತ್ ದ ಗಾಡ್. ಕನೆಕ್ಷನ್ ಬಂದಾಗ ನಾವು ಯೋಗಿ ಅಂತೀವಿ. ಯೋಗಿ ಆಗಬೇಕಂದ್ರೆ ಧ್ಯಾನ ಸ್ಥಿತಿ ಬರಬೇಕು. ಧ್ಯಾನ ಸ್ಥಿತಿ ಬರಬೇಕಂದ್ರೆ ಧ್ಯಾನ ಸಾಧನೆ ಮಾಡಬೇಕು. ಆ ಧ್ಯಾನ ಸಾಧನೆ 112 ಮೆಥಡ್ಸ್ ಆರ್ ದೇರ್. ಅಲ್ಲಿ ಫಸ್ಟ್ 4 ಮೆಥಡ್ಸ್ ಆರ್ ಬ್ರೀತಿಂಗ್ ಓನ್ಲಿ. ಓಕೆ. ಉಸಿರಾಟದ ಮೇಲೆ ಗಮನ. ಕಾನ್ಸಂಟ್ರೇಷನ ಗಮನನ ಬೇರೆ ಬೇರೆ? ನಾನು ಉಸಿರಾಡ್ತಾ ಇದೆ ಅಲ್ವಾ, ಅದ್ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಾ, ಗಮನ ಮಾಡಬೇಕಾ? ಗಮನ ಬೇರೆ, ಕಾನ್ಸಂಟ್ರೇಷನ್ ಬೇರೆ ಅಲ್ವಾ? ಎರಡು ಒಂದೇನಾ? ಇಲ್ಲ. ಜತೆ ಇರೋದು ಬೇರೆ, ಕಾನ್ಸಂಟ್ರೇಷನ್ ಮಾಡೋದು ಬೇರೆ. ಆನಾಪಾನ ಸತಿ. ಸತಿ ಅಂದರೆ
if I am walking, somebody is along with me walking means it is called sati. ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್, ನಾನು ಇಲ್ಲೇ ನಿಂತ್ಕೊಂಡು ಅವ್ರು ಎಲ್ಲಿ ಹೋಗ್ತಾ ಇದ್ದಾನೋ ಅಂತ ನೋಡಿದರೆ ಅದು ಕಾನ್ಸಂಟ್ರೇಷನ್. ನಾನು ಇಲ್ಲೇ ಇರ್ತೀನಿ, ಇನ್ನೊಬ್ರು ನೋಡ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಹೋಗ್ತಾ, ಅವ್ರ ಜೊತೆಗೆ ನಾನು ಪ್ರಯಾಣ ಮಾಡ್ತಾ ಇದ್ದರೆ ದಟ್ ಈಸ್ ಕಾಲ್ಡ್ ಬೀಯಿಂಗ್. ಮೆಡಿಟೇಷನ್ ಈಸ್ ಬೀಯಿಂಗ್ ವಿತ್ ದ ಬ್ರೆತ್, ನಾಟ್ ಕಾನ್ಸಂಟ್ರೇಷನ್. ಓಕೆ, ಏನಾಗುತ್ತೆ? ಧ್ಯಾನ ಸಾಧನೆ ಮಾಡಬೇಕು, ಸಾಧನೆ ಮಾಡಿದರೆ ಧ್ಯಾನ ಸ್ಥಿತಿ ಬರುತ್ತೆ, ಧ್ಯಾನ ಸ್ಥಿತಿಯಲ್ಲಿ ಯೋಗಿ ಆಗ್ತೀವಿ. ದಿಸ್ ಈಸ್ ಬೇಸಿಕ್ ಪ್ರೈಮರಿ ಸ್ಟೆಪ್. ಓಕೆ, ಏನಾಗುತ್ತೆ ಬ್ರೀತಿಂಗ್ ಅಬ್ಸರ್ವ್ ಮಾಡ್ತಾ ಇದ್ರೆ? ನೀವು ಏನನ್ನ ಕೆಲಸ ಮಾಡಿದ್ರೆ ನಿನಗೆ ಉಸಿರಾಟ ಜಾಸ್ತಿ ಆಗತ್ತಾ ಕಮ್ಮಿ ಆಗುತ್ತಾ? ಏನನ್ನ ಕೆಲಸ ಮಾಡಿದ್ರೆ ಜಾಸ್ತಿ ಆಗತ್ತಾ? ಹೌದಾ? ಕರೆಕ್ಟೇ. ನೀವು ಏನು ಮಾಡಿಲ್ಲ ಅಂದರೆ ಸ್ಲೋ ಆಗುತ್ತಾ? ಕನ್ಫರ್ಮ್? ವಾಲ್ಯೂಮು ಕಡಿಮೆ ಆಗುತ್ತಾ? ಸೊ ಇಲ್ಲಿ ಒಂದು ಸೀಕ್ರೆಟ್ ಇದೆ. ನೀವು ನಾನು ಏನೂ ಮಾಡಲ್ಲ, ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಏನೂ ಮಾಡ್ತಾ ಇಲ್ಲ ಅಂದರೆ ಉಸಿರಾಟ ಅದಕ್ಕದೇ ಕಮ್ಮಿ ಆಗುತ್ತಾ ಹೆಚ್ಚಾಗತ್ತಾ? ಕಮ್ಮಿ ಆಗತ್ತೆ. ವೆರಿ ಗುಡ್. ಫಸ್ಟ್ ಪಾಯಿಂಟ್ ಅಂಡರ್ಸ್ಟುಡ್. ಸೆಕೆಂಡ್ ಪಾಯಿಂಟ್, ನಾನು ಮಾತಾಡಬೇಕಂದ್ರೆ ಎನರ್ಜಿ ಬೇಕಾಗುತ್ತಾ? ಎಲ್ಲಿಂದ ಬರ್ತಾ ಇದೆ? ಫುಡ್ಡಿಂದಲ್ಲ. ದಟ್ ಈಸ್ ಕಾಲ್ಡ್ ಪ್ರಾಣಶಕ್ತಿ. ಏನು? ಪ್ರಾಣ. ಈ ಪ್ರಾಣ ಅನ್ನೋದು ಒಂದು ಉಪನಿಷತ್ತಿದೆ, ಕೇನೋಪನಿಷತ್. ರಾಕ್ಷಸಗಳಿಗೆ ದೇವತೆಗಳಿಗೆ ಒಂದು ಡಿಬೇಟ್, ನಾನು ಗ್ರೇಟ್ ಅಂದರೆ ನಾನು ಗ್ರೇಟು. ಕೊನೆಗೆ ದೇವತೆಗಳು ಒಂದು ವಾರ್. ಸೊ ದೇ ಥಾಟ್, ಅವ್ರಿಗೆ ಏನು ಅನ್ಸತ್ತಂದರೆ ನಾವೇ ಫೈಟ್ ಮಾಡಿ ಎಲ್ಲ ವಿಜಯ ಬಂತು ಅಂತ ಅಂದ್ಕೊಂಡಾಗ ಒಂದು ಕಾಂತಿ ಬಂತು ಅವರು ಮುಂದೆ. ಅವರಿಲ್ಲ ಅಂದರೆ ಅಗ್ನಿದೇವತ, ವಾಯುದೇವತ, ಅವ್ರಿಗೇನು ಕೆಲಸ ಮಾಡೋಕ್ಕೆ ಇಲ್ಲ. ಪ್ರಾಣ ಇಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಪ್ರಾಣ ಈಸ್ ನಾಟ್ ಆಕ್ಸಿಜನ್. ಪ್ರಾಣ ಅನ್ನೋದು ಆಕ್ಸಿಜನು ವಾಯು ಅಲ್ಲ. ಪ್ರಾಣ ಈಸ್ ಡಿಫ್ರೆಂಟ್. ಪ್ರಾಣ ವಾಯು ಅನ್ನೋದು ಬೇರೆ, ಪ್ರಾಣ ಬೇರೆ. ನಾನು ಮಾತಾಡಬೇಕಂದ್ರೇನು ಪ್ರಾಣ ಬೇಕಾಗತ್ತೆ, ಆಲೋಚನೆ ಥಿಂಕ್ ಮಾಡಬೇಕು ಅಂದ್ರೇನು ಪ್ರಾಣ ಬೇಕಾಗತ್ತೆ, ನಾನು ಕೈ ಎತ್ತಬೇಕು ಅಂದ್ರೇನು ಪ್ರಾಣ ಬೇಕು. ಪ್ರತಿ ಒಂದು ಕೆಲಸಕ್ಕೆ ಪ್ರಾಣ ಅನ್ನೋದು ಕಂಪಲ್ಸರಿ, ಮ್ಯಾಂಡೇಟ್ರಿ. ಓಕೆ, ಈ ಪ್ರಾಣ ಎಲ್ಲಿಂದ ಹೋಗುತ್ತೆ ಒಳಗಡೆ? ನೋಸಿಂದ. ಸೊ ಈ ಪ್ರಾಣಕ್ಕೆ ಬ್ರಿಡ್ಜ್ ಏನು? ಬ್ರೀತ್ ಕಡಿಮೆ ಆದರೆ ಏನಾಗತ್ತೆ? ನನ್ನ ಉಸಿರಾಟ ಕಡಿಮೆ ಆದರೆ ಏನಾಗುತ್ತೆ? ಪ್ರಾಣನೂ ಕಡಿಮೆ ಆಗುತ್ತೆ, ಆಗಲ್ವಾ? ಸೊ ನಿಮ್ಮ ಪ್ರಾಣ ಡಿಪೆಂಡ್ಸ್ ಆನ್ ಬ್ರೀತಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೆಕೆಂಡ್ ಥಿಂಗ್ ಕನ್ಫರ್ಮ್. ಪ್ರಾಣ ಅನ್ನೋದು ಮೈಂಡ್ ವರ್ಕ್. ಪಂಚೇಂದ್ರಿಯ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನೋಬುದ್ಧಿ ಚಿತ್ತಾಹಂಕಾರಗಳು, ಈ ಏನು ಕೆಲಸ ಮಾಡಬೇಕಂದ್ರೇನು ಪ್ರಾಣ ಬೇಕೇ ಬೇಕು. ಪ್ರಾಣ ಇಲ್ಲ ಅಂದ್ರೇನು ಮೈಂಡು ಇರಲ್ಲ. ಪ್ರಾಣ ಇಲ್ಲ ಅಂದ್ರೆ ನೋಡೋಕ್ಕಾಗಲ್ಲ. ಕಣ್ಣಿರುತ್ತೆ, ನೋಡೋಕ್ಕೇನು ಇರಲ್ಲ. ಪ್ರಾಣ ಇದ್ರೇನು ಬಾಯಿದೆ, ಮಾತಾಡೋಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ. ಓಕೆ, ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಬ್ರೀತ್ ಕಡಿಮೆ ಆಗಿದರೆ ಪ್ರಾಣನೂ ಕಡಿಮೆ ಆಗುತ್ತೆ. ಸೊ ಮೆಡಿಟೇಷನಲ್ಲಿ ಸೀಕ್ರೆಟ್ ಇದೆ. ಒನ್ಸ್ ಯು ಅಬ್ಸರ್ವ್ ಯುವರ್ ಬ್ರೀತ್, ನಾನು ಶ್ವಾಸದ ಮೇಲೆ ಗಮನ ಇಟ್ಕೊಂಡಿದ್ರೆ ಫಸ್ಟ್ ಏನಾಗುತ್ತಂದರೆ ಎನರ್ಜಿ ಒಳಗಡೆ ಹೋಗೋಕ್ಕೆ ಶುರುವಾಗುತ್ತೆ. ಸೊ ಥಾಟ್ ಆಲ್ಸೋ ಕನ್ಸ್ಯೂಮ್ಸ್ ಎನರ್ಜಿ. ಥಾಟ್ಗೂ ಎನರ್ಜಿ ಬೇಕು. ಸೊ ಅದು ಫ್ಯೂಚರ್ಗಲ್ಲಿ ಭಯಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ವಿ, ಪಾಸ್ಟಲ್ಲಿ ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ವಿ, ವೇಸ್ಟ್ ಆಗ್ತಾಯಿದೆ. ಫಸ್ಟ್ ಟೈಮ್ ಬ್ರೀತನ್ನು ಅಬ್ಸರ್ವ್ ಮಾಡಿದಾಗ ಎನರ್ಜಿ ತಿರುಗಿ ಒಳಗಡೆ ಹೋಗಿ ವೇಸ್ಟ್ ಆಗಲ್ಲ. ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್,
ಸೊ ನಾನು ಏನೂ ಮಾಡ್ತಾ ಇಲ್ಲ ಇವಾಗ. ಸೊ ಏನನ್ನ ಸೈಲೆಂಟ್ ಆದರೆ ಬ್ರೀತಿಂಗ್ ಆಟೋಮ್ಯಾಟಿಕಲಿ ವಿಲ್ ಕಮ್ಸ್ ಡೌನ್. ಇವತ್ತು ಎನರ್ಜಿ ಎಲ್ಲಿ ಕನ್ಸ್ಯೂಮ್ ಆಗ್ತಾ ಇದೆ? ಮ್ಯಾಕ್ಸಿಮಮ್ ಎನರ್ಜಿ ಮೈಂಡ್ಗೋಸ್ಕರನೇ. ಅದಕ್ಕೋಸ್ಕರ ಬ್ರೀತಿಂಗ್ ಆಗ್ತಾ ಇದೆ. ಅದೂ ಕಡಿಮೆನೇ, ಸ್ವಲ್ಪ ಹೆಚ್ಚು ತಗ್ಗು ಇಲ್ಲಿಂದ ಇಲ್ಲಿ ಆಗ್ತಾ ಇರುತ್ತೆ. ನಾವು ಗಮನ ಇಟ್ಕೊಂಡಾಗ ಎನರ್ಜಿ ವೇಸ್ಟ್ ಆಗಲ್ಲ. ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಅಲ್ಲೇ ಎನರ್ಜಿ ರೊಟೇಟ್ ಆಗ್ತಾ ಇರುತ್ತೆ. ಸೊ ಎನರ್ಜಿ ಕಡಿಮೆ ಆದರೆ ಮೈಂಡ್ ಕಡಿಮೆ ಆಗತ್ತಾ ಹೆಚ್ಚಾಗತ್ತಾ? ಪ್ರಾಣ ಕಡಿಮೆ ಆಯಿತು, ತುಂಬ ಉಸಿರಾಡ್ತಾ ಇದ್ದೀನಿ, ಏನೂ ಮಾಡ್ತಾ ಇಲ್ಲ ನಾನು. ಆ ಥಾಟ್ಸ್ ಬರ್ತಾ ಇದೆ, ಥಾಟ್ಸ್ ಮೇಲೆ ಗಮನ ಇಟ್ಕೊಳ್ತಾ ಇಲ್ಲ, ತಿರ್ಗಾ ಬ್ರೀತಿಂಗ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪ್ರಾಣ ಕಡಿಮೆ ಆಗಿದೆ. ಪ್ರಾಣ ಕಡಿಮೆ ಆದಮೇಲೆ ಮೈಂಡ್ ಏನಾಗುತ್ತೆ? ಹಾಂ, ಓಕೆ, ಒಂದು ಹೆಚ್ಚು ಕಮ್ಮಿ ಒಂದು 50 ಥಾಟ್ಸ್ ಬರ್ತಾ ಇದೆ ಇವತ್ತು 1 ನಿಮಿಷಕ್ಕೆ. ಪ್ರಾಣ ಕಡಿಮೆ ಆದಮೇಲೆ 50ಇಂದ 40ಗೆ ಬರುತ್ತಲ್ವ? ಮೈಂಡ್ ಕಡಿಮೆ ಆಗುತ್ತಾ? ಈ ಮೈಂಡ್ ಕಡಿಮೆ ಆದಮೇಲೆ ತಿರ್ಗಾ ಪ್ರಾಣ ಕಡಿಮೆ ಆಗುತ್ತಾ? ಬಿಕಾಸ್ ಇಟ್ ಈಸ್ ಆಸ್ಕಿಂಗ್ ಲೆಸ್. ಏನು ಯೂಸೇಜೇ ಇಲ್ಲ, ಮೈಂಡು ಕಡಿಮೆ ಆಗಿದೆ. ಈ ಪ್ರಾಣ ಆಲ್ಸೋ, ಬ್ರೀತಿಂಗ್ ಆಲ್ಸೋ ವಿಲ್ ಕಮ್ಸ್ ಡೌನ್. ಓಕೆ, ಬ್ರೀತಿಂಗ್ ಕಡಿಮೆ ಆಯಿತು, ತಿರ್ಗಾ ಮೈಂಡ್ ಏನಾಗುತ್ತೆ? 40ಇಂದ 30. ಈ 30 ಆಯ್ತಂತ ಇನ್ನೂ ಬ್ರೀತಿಂಗ್ ಕಡಿಮೆ ಆಗುತ್ತೆ. ಈ ಬ್ರೀತಿಂಗ್ ಕಡಿಮೆ ಆದರೆ ಪ್ರಾಣನೂ ಕಡಿಮೆ ಆಗುತ್ತೆ, ತಿರ್ಗಾ ಮೈಂಡ್ ಕಡಿಮೆ ಆಗೋದು ಶುರುವಾಗುತ್ತೆ. ಇಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ. ಏನಂದರೆ, ಸಪೋಸ್ ಪ್ರತ್ಯಾಹಾರ ಅಂತ ಗೊತ್ತಾ? ನೀವು ಫಿಸಿಕಲ್ ಆಗಿ, ದೈಹಿಕವಾಗಿ ಯು ಆರ್ ನಾಟ್ ಈಟನ್ ಎನಿಥಿಂಗ್, ಊಟ ಮಾಡಿಲ್ಲ ಅಂದರೆ ಏನಾಗುತ್ತೆ? ಹಸುವಾಗುತ್ತಾ? ಯು ವಿಲ್ ಫೀಲ್ ಹಂಗ್ರಿ. ಒಂದು 2 ಅವರ್ಸು ಏನೂ ತಿಂದಿಲ್ಲ ಅಂದರೆ ಆದಮೇಲೆ ಇನ್ನೂ ಹಸುವಾಗುತ್ತೆ. ಇನ್ನೂ 1 ಅವರ್ ನೀರು ಕೊಡೋದು ಆ ಥರ ಮಾಡಿದರೆ ಯು ವಿಲ್ ಫರ್ಗೆಟ್, ಹಸು ಆಗಲ್ಲ. ನನಗೆ ಹಸುವಾಯಿತು, ಒಂದು 3 ಅವರ್ಸು ನಾನು ರೆಸಿಸ್ಟ್ ಮಾಡಿಕೊಂಡೆ, ದೆನ್ ಏನಾಗುತ್ತೋ ಗೊತ್ತಾ? ಬಾಡಿ ವಿಲ್ ಗೋ ಟು ಸ್ವಿಚ್ ಆನ್ ಟು ಆಲ್ಟರ್ನೇಟಿವ್ ಸೋರ್ಸ್. ನಮ್ಮ ಬಾಡಿಯಲ್ಲಿ ಲಿವರ್ ಇದೆ, ಫ್ಯಾಟ್ ಇದೆ, ಇದೆಲ್ಲ ಎನರ್ಜಿ ತಾನೇ, ಬ್ಯಾಂಕ್ ಅದು. ಸೊ ಇದೆಲ್ಲ ಕನ್ವರ್ಟ್ ಆಗಿ ಎನರ್ಜಿ ಆಗುತ್ತೆ. ಅಂದರೆ ಯು ಆರ್ ಅವೇಕನಿಂಗ್ ದ ಇಂಟೆಲಿಜೆಂಟ್. ಇವರು ಊಟ ಕೊಡ್ತಾ ಇಲ್ಲ ನನಗೆ ಏನೋ ಒಂದು ಕಡೆಯಿಂದ ಎನರ್ಜಿ ಬೇಕು ಅಂತ ಆಟೋಮ್ಯಾಟಿಕಲ್ಲಿ ಇಟ್ ಈಸ್ ಸ್ವಿಚಿಂಗ್ ಟು ಆಲ್ಟರ್ನೇಟಿವ್ ಸೋರ್ಸ್. ಹೌದಾ? ಇದೇ ಥರ ನೀವು ಪ್ರಾಣ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ? ದೆರ್ ಆರ್ ಸೋ ಮೆನಿ ವರ್ಕ್ಸ್. ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಹಾರ್ಟು ಬೀಟ್ ಆಗಬೇಕು, ಉಸಿರಾಡಬೇಕು, ಸೆಲ್ಸ್ಗೆ ಈ ಪ್ರಾಣ ಬೇಕಾಗುತ್ತೆ. ಸೊ ಶ್ವಾಸ ಕಡಿಮೆ ಆಗ್ತಾ ಇದೆ, ಪ್ರಾಣ ಅನ್ನೋದು ಕಡಿಮೆ ಆಗ್ತಾ ಇದೆ, ಮೈಂಡು ಕಡಿಮೆ ಆಗ್ತಾ ಇದೆ. ಮೈಂಡ್ ಕಡಿಮೆ ಆಗಿದ್ದರಿಂದ ಇನ್ನೂ ಹೆಚ್ಚಾಗಿ ಶ್ವಾಸ ಅನ್ನೋದು ಕಡಿಮೆ ಆಗ್ತಾ ಇದೆ. ದೇರ್ ಇಂಟೆಲಿಜೆನ್ಸ್ ಅಗೇನ್ ಅವೇಕ್ಸ್. ಬಾಡಿಯಲ್ಲಿ ಒಂದು ಇಂಟೆಲಿಜೆನ್ಸ್ ಇರುತ್ತೆ, ಅದು ಪ್ರಾಣ ಇನ್ನೊಂದು ಸೋರ್ಸಿಂದ ತಗೋಕೆ ಶುರು ಮಾಡುತ್ತೆ. ವಾಟ್ ಈಸ್ ದಟ್? ಏನದು? ಸಹಸ್ರಾರ. ಇಲ್ಲಿಂದ ಎನರ್ಜಿ ಬರೋದು ಶುರುವಾಗತ್ತೆ. ಯು ನೋ ನೀಡ್ ಟು ಸ್ಟಾಪ್ ದ ಬ್ರೀತ್. ಯಾಕಂದರೆ ಶುಗರು, ನಾರ್ಮಲ್ ಶುಗರ್ ಲೆವೆಲ್ ಎಷ್ಟು? 140 to 180. 140ಕ್ಕಿಂತ ಕಡಿಮೆ ಇದ್ದರೆ ಓಕೆ, 100ಕ್ಕಿಂತ ಕಡಿಮೆ ಇದ್ದರೆ ಓಕೆ, 80ಕ್ಕಿಂತ ಕಡಿಮೆ ಇದ್ದರೆ ಸುಸ್ತು ಬರ್ತಾ ಇರುತ್ತೆ. 60ಕ್ಕಿಂತ ಕಡಿಮೆ ಇದ್ರೆ ಅಂದರೆ ಇನ್ನೂ ಸುಸ್ತಾಗುತ್ತೆ. 40ಕ್ಕಿಂತ ಕಡಿಮೆ ಇದ್ದರೆ ವಿಲ್ ಬಿಕಮ್ ಅನ್ಕಾನ್ಷಿಯಸ್. 0 ಆಗೋಕ್ಕೇನೂ ಇಲ್ಲ, 40ಗೆ ಬಂದರೆ ಸಾಕು. ಅದೇ ಥರ ಬ್ರೀತಿಂಗು ಒನ್ಸ್ ಇಟ್ ಕಮ್ಸ್ ಥ್ರೋಟ್ಗಿಂತ ಕಡಿಮೆ ಆದರೆ ಇಟ್ ವಿಲ್ ಸ್ವಿಚ್ ಆನ್ ದ ಇಂಟೆಲಿಜೆಂಟ್. ನೀವು ಏನೋ ಒಂದು ಮಾಡಿ ಪ್ರಾಣನ ತಗೋಬೇಕು ಅಂತ ಆಟೋಮ್ಯಾಟಿಕಲಿ ಸಹಸ್ರಾರ ಚಕ್ರ ಓಪನ್ ಆಗುತ್ತೆ. ಇದೇನನ್ನ ಕಷ್ಟನಾ? ದಿಸ್ ಈಸ್ ವಾಟ್ ಆನಾಪಾನಸತಿ ಡೂಸ್. ಸೊ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಸುಮ್ಮನೆ ಇರಿ.
ಸುಮ್ಮ ಇದ್ರೆ ಏನಾಗುತ್ತೆ, ಬ್ರೀತಿಂಗ್ ಕಡಿಮೆ ಆಗುತ್ತೆ. ಒಂದೇ ಒಂದು ಪ್ರಾಬ್ಲಮ್, ಥಾಟ್ಸ್ ಬರ್ತಾ ಇರುತ್ತೆ. ಆ ಥಾಟ್ಸ್ಗೆ ಜಡ್ಜ್ಮೆಂಟ್ ಕೊಡಬಾರ್ದು, ಅದು ಇದು ನಮ್ಮ ಮನೆ ಇದೆ, ಆ ಥರ ಜಡ್ಜ್ಮೆಂಟ್ ಕೊಡಬಾರ್ದು, ಕಾಮೆಂಟ್ ಕೊಡಬಾರ್ದು. ದೆನ್ ಕಮ್ ಬ್ಯಾಕ್ ಟು ಬ್ರೀತ್. ಇನ್ನೂ ಹೆಚ್ಚಾಗಿ ಬರ್ತಾನೆ ಇರುತ್ತೆ. ಕಮ್ ಬ್ಯಾಕ್ ಟು ಬ್ರೀತ್. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿದ್ರೆ ಬ್ರೀತಿಂಗ್ ಆಟೋಮ್ಯಾಟಿಕಲ್ಲಿ ಕಡಿಮೆ ಆಗುತ್ತೆ. ಬ್ರೀತಿಂಗ್ ಒನ್ಸ್ ಇಟ್ ರೀಚಸ್ ಥ್ರೋಟ್, ಈ ಲೆವೆಲ್ ಅದಕ್ಕೆ ಇದು ವಿಶುದ್ಧ ಚಕ್ರ, ಶುದ್ಧವಾಗುತ್ತೆ ಅಂತ. ಆಟೋಮ್ಯಾಟಿಕಲಿ ಸಹಸ್ರಾರ ಅನ್ನೋದು ಓಪನ್ ಆಗಿ ಇಲ್ಲಿಂದ ಎನರ್ಜಿ ಬರೋದು ಶುರುವಾಗುತ್ತೆ. ಇಲ್ಲಿಂದ ಬಂದದು ಶುರು ಆದಮೇಲೆ ಬ್ರೀತಿಂಗ್ ಇನ್ನೂ ಕಡಿಮೆ ಆಗಿ ಇಲ್ಲಿ ಸ್ಟಾಪ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಕುಂಭಕ ಸ್ಥಿತಿ, ಭೈರವ ಸ್ಥಿತಿ. ಬ್ರೀತಿಂಗೇ ಆಡಲ್ಲ. ಥಾಟ್ಸ್ ಕಂಪ್ಲೀಟ್ಲಿ ಸೀಸ್ಡ್ ಔಟ್, ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ, ಝೀರೋ ಸ್ಟೇಟ್. ದಟ್ ಈಸ್ ಕಾಲ್ಡ್ ಮನೋಶೂನ್ಯತ, ನಿರ್ವಿಷಯ ಮನಃ, ಥಾಟ್ಲೆಸ್ ಸ್ಟೇಟ್. ಸೊ ಒನ್ಸ್ ಯುವರ್ ಬ್ರೀತ್ ಕಮ್ಸ್ ಡೌನ್ ನ್ಯಾಚುರಲಿ, ಸಹಜವಾಗಿ, ಆಟೋಮ್ಯಾಟಿಕ್ ಆಗಿ, ಇದು ಸಹಜ ನ್ಯಾಚುರಲ್ ಮೆಡಿಟೇಷನ್. ಸೊ ಇದು ಓಪನ್ ಆದಮೇಲೆ ಏನಾಗುತ್ತೆ, ಎಷ್ಟು ಕೋಶಗಳಿದೆ ಬಾಡಿಯಲ್ಲಿ? ನೀವು ಅಂದರೆ ಒಂದು ಫಿಸಿಕಲ್ ಬಾಡಿ ಮಾತ್ರನಾ, ಇನ್ನೇನು ಇಲ್ವಾ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸೊ ನಿಮ್ಮ ಬಾಡಿಗೆ ಎನರ್ಜಿ ಬೇಕಲ್ವಾ? ಪ್ರಾಣ ಎಲ್ಲಿದೆ ಆ ಪ್ರಾಣ? ಪ್ರಾಣಮಯ ಕೋಶ, ಸೆಕೆಂಡ್ ಬಾಡಿ ಲೇಯರ್. ಆ ಪ್ರಾಣಮಯ ಕೋಶದಿಂದ ಫಿಸಿಕಲ್ ಬಾಡಿಗೆ ಬರಬೇಕಂದ್ರೆ ಏನು ಸಿಸ್ಟಮ್? ನಮ್ಮ ಬಾಡಿಗೆ ಎನರ್ಜಿ ಬೇಕು, ಪ್ರಾಣ ಬೇಕು. ಈ ಪ್ರಾಣ ಎಲ್ಲಿದೆ? ಪ್ರಾಣಮಯ ಕೋಶದಲ್ಲಿದೆ. ಎಷ್ಟಿರುತ್ತೆ? ಇಷ್ಟಿರುತ್ತೆ. ನಿಮ್ಮ ಕೈ ಈ ಥರ ಸಾಸಿದ್ರೆ ಎಷ್ಟು ಲಿಂಗ ಇರುತ್ತೋ ಆತ್ಮಲಿಂಗ ಥರ ಇರುತ್ತೆ, ಒಂದು ಎಗ್ ಥರ. ಸೊ ಇಲ್ಲಿ ಇರೋ ಪ್ರಾಣ ಫಿಸಿಕಲ್ ಬಾಡಿಗೆ ಬರಬೇಕಾದ್ರೆ ಏನು ಮೆಕ್ಯಾನಿಸಮ್? ನಾಡೀಸ್ ಅನ್ನೋದು ಪ್ರಾಣಮಯ ಕೋಶದಲ್ಲಿರೋ ವೈರಿಂಗ್. 1,44,000 ನಾಡೀಸ್. ಅಲ್ಲಿ 72,000 ಮೇಜರ್, ಅಲ್ಲಿ 10 ಇನ್ನೂ ಮೇಜರ್, ಅಲ್ಲಿ ಇನ್ನೂ 3 ಮೇಜರ್, ಆ 3 ಇನ್ನೊಂದು 1 ಸುಷುಮ್ನ. ಇಡ, ಪಿಂಗ್ಲ, ಸುಷುಮ್ನ, ಶಂಕಿನಿ, ಕುಹು, ತುಂಬ ಇದೆ. ದೇರ್ ಆರ್ ನೇಮ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ನಾಡಿ. ಈ ನಾಡಿಗಳಿಂದ ಏನಾಗುತ್ತೆ, ಎನರ್ಜಿ ಯಾವಾಗಲೂ ರೊಟೇಟ್ ಆಗ್ತಾ ಇರುತ್ತೆ. ಇಟ್ ಈಸ್ ಲೈಕ್ ಎ ಕಾಪರ್ ವೈರ್. ಒಂದು ವೈರ್ ಇಲ್ಲ ಅಂದರೆ ಕರೆಂಟ್ ಪಾಸ್ ಆಗೋಕ್ಕಾಗತ್ತಾ? ಅದೇ ಥರ ನಾಡೀಸಲ್ಲಿ ಪ್ರಾಣ ಯಾವಾಗಲೂ ರೊಟೇಷನ್ ಆಗ್ತಾ ಇರುತ್ತೆ. ಈ ನಾಡೀಸಲ್ಲಿ ಇರೋ ಎನರ್ಜಿ ಫಿಸಿಕಲ್ ಬಾಡಿಗೆ ಬರಬೇಕಂದ್ರೆ ಸಿಸ್ಟಮ್ ಈಸ್ ಕಾಲ್ಡ್ ಚಕ್ರ. ಚಕ್ರ ಅಂದರೆ ಏನು? ತಿರುಗೋದು, ವೀಲ್ ವಿಚ್ ರೊಟೇಟ್ಸ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ಒಂದು ವೀಲ್ ಇರುತ್ತೆ, ಎಕ್ಸಾಸ್ಟ್ ಫ್ಯಾನ್. ಅದು ರೊಟೇಟ್ ಆದರೆ ಏನಾಗುತ್ತೆ, ಇಲ್ಲಿಂದ ಆಚೆ ಹೋಗುತ್ತೆ. ಅದೇ ಥರ ಪ್ರಾಣಮಯ ಕೋಶದಲ್ಲಿ ಇರೋ ಎನರ್ಜಿ ಫಿಸಿಕಲ್ ಬಾಡಿಗೆ ಬರಬೇಕಂದ್ರೆ ಚಕ್ರಸ್. ಆ ಚಕ್ರ ತಿರುಗಬೇಕು ಅಂದರೆ ಬ್ರೀತಿಂಗ್. ಮೇಲೆಯಿಂದ ಕೆಳಗಡೆ ಒಂದು ಫೋರ್ಸ್, ಆ ಫೋರ್ಸಿಂದ ಯಾವಾಗಲೂ ಚಕ್ರಗಳು ರೊಟೇಟ್ ಆಗ್ತಾ ಇರುತ್ತೆ. ಆ ಚಕ್ರ ರೊಟೇಟ್ ಆದರೆ ಈ ಪ್ರಾಣಮಯ ಕೋಶದಲ್ಲಿ ಇರೋ ಎನರ್ಜಿ ಅನ್ನಮಯ ಕೋಶಕ್ಕೆ ಬರ್ತಾ ಇರುತ್ತೆ. ಸೊ ಮೆಡಿಟೇಷನ್ ಈಸ್ ವೆರಿ ಸಿಂಪಲ್. ಮೆಡಿಟೇಷನಲ್ಲಿ ಏನೇನೋ ಮಾಡೋಕ್ಕಿದೆಯಾ? ಏನೂ ಮಾಡಬಾರ್ದು, ಅದೇ ಮೆಡಿಟೇಷನ್. ಸೊ ಒಂದು ಟೂಲ್, ಬ್ರೀತಿಂಗ್ ಮೇಲೆ ಗಮನ, ಬಿ ವಿತ್ ಯುವರ್ ಬ್ರೆತ್. ಆ ಗಮನ ಇಟ್ಕೊಂಡಿದ್ರೆ ಆಟೋಮ್ಯಾಟಿಕ್ ನ್ಯಾಚುರಲ್ ಆಗಿ ಇದು ಓಪನ್ ಆಗುತ್ತೆ. ಇದು ಓಪನ್ ಆದಮೇಲೆ ಸೊ ಇಲ್ಲಿ ಒಂದು ಎಂಟ್ರಿ ಪಾಯಿಂಟ್, ಬ್ರಹ್ಮರಂಧ್ರ ಅಂತ ನೋಡಿದ್ರೆ ಯಾರನ್ನು? ಯು ಕ್ಯಾನ್ ಸಿ ನ್ಯೂ ಬೋರ್ನ್ ಬೇಬಿ, ಓಪನ್ ಆಗಿರುತ್ತೆ ಬೋನ್. ಯಾಕೆ ಕ್ಲೋಸ್ ಆಗಬೇಕದು? ಒಂದು 3 ಮಂತ್ಸ್ಗೆ 5 ಮಂತ್ಸ್ಗೆ ಕಂಪ್ಲೀಟ್ ಕ್ಲೋಸ್ ಆಗುತ್ತಲ್ಲ, ಯಾಕೆ? ಸೊ ಆ ಬ್ರಹ್ಮರಂಧ್ರ ಇದೆ ಅಂತ ಏನನ್ನ ಸಿಗ್ನಿಫಿಕೆನ್ಸ್ ಇದೆಯಾ? ಪ್ರೂಫ್ ಇದೆಯಾ ಅಲ್ಲಿಂದ ಎನರ್ಜಿ ಬರುತ್ತೆ ಅಂತ? ಇದೆ. ಸೊ ಇಲ್ಲಿ ನೋಡಿದ್ರೆ ಒಂದು ಸುಡಿ ಥರ ಇರುತ್ತೆ. ಸುಡಿ ಏನೋ ಕನ್ನಡದಲ್ಲಿ? ಹೌದೇ. ಯಾಕೆ ಈ ಸುಡಿ? ಸ್ಪೈರಲ್ ಎನರ್ಜಿ
ಈ ಥರ ಹೋಗಲ್ಲ, ಇಟ್ ವಿಲ್ ಗೋ ಲೈಕ್ ದಿಸ್. ಓಕೆ, ಬುಲೆಟ್ ಸ್ಟ್ರೈಟಾಗಿ ನೇರವಾಗಿ ಹೋಗುತ್ತಾ? ಹೋಗಲ್ಲ. ಇಟ್ ವಿಲ್ ರೊಟೇಟ್ ಆ್ಯಂಡ್ ಗೋ ಲೈಕ್ ದಿಸ್. ಪ್ರತಿಯೊಂದು ಎನರ್ಜಿ ಈ ಥರ ಹೋಗಲ್ಲ, ಇಟ್ ವಿಲ್ ರೊಟೇಟ್. ಎರ್ತು ಅದಕ್ಕದು ರೊಟೇಟ್ ಆಗ್ತಾ ಇರುತ್ತೆ, ಸೂರ್ಯನ ಸುತ್ತು ತಿರುಗ್ತಾ ಇರುತ್ತೆ. ಅದೇ ಥರ ಎನರ್ಜಿ ಯಾವಾಗಲೂ ರೊಟೇಟ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ದಟ್ ಸುಡಿ. ಸೊ ನೀವು ಈ ಗರ್ಭದಲ್ಲಿರೋ ಟೈಮಲ್ಲಿ ಎನರ್ಜಿ ಫುಡ್ಡು ಬಗ್ಗೆ ಎನರ್ಜಿ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸ್ ಆಗಲಿ ಈ ಅಂಬಿಲಿಕಲ್ ಕಾರ್ಡಿಂದ ಬಂತು. ಬಟ್ ಪ್ರಾಣ ಯಾವಾಗಲೂ ಈ ಬ್ರಹ್ಮರಂಧ್ರದಿಂದನೇ ಬರ್ತಾಯಿತ್ತು. ದ ಮೂಮೆಂಟ್ ಯು ಟೇಕ್ ಬ್ರೀತ್, ನನ್ನ ಕೆಲಸ ನೀವು ಮಾಡಿದರೆ, ನಾನು ಸೈಲೆಂಟಾಗಿ ಕೂತ್ಕೊಂಡ್ರೆ ನಾನು ಕೆಲಸ ಮಾಡ್ತೀನಿ. ಸೊ ಈ ಬ್ರಹ್ಮರಂಧ್ರದ ಕೆಲಸ ನೋಸ್ ಮಾಡೋಕ್ಕೆ ಶುರು ಆಯಿತು, ಇದು ಕ್ಲೋಸ್ ಆಯಿತು ಆಟೋಮ್ಯಾಟಿಕಲಿ, ಸ್ಲೋ, ನಿಧಾನವಾಗಿ. ಇವತ್ತು ರಿವರ್ಸ್, ಬ್ರೀತಿಂಗ್ ಕಡಿಮೆ ಆಗ್ತಾಯಿದೆ, ಬ್ರೀತಿಂಗ್ ಕಡಿಮೆ ಆಗ್ತಾಯಿದೆ, ಬ್ರೀತಿಂಗ್ ಕಡಿಮೆ ಆಗ್ತಾ, ಆಟೋಮ್ಯಾಟಿಕಲಿ ಈ ಬ್ರಹ್ಮರಂಧ್ರ ಓಪನ್ ಆಯಿತು. ಸೊ ಏನಾಗುತ್ತೆ ಇದು ಓಪನ್ ಆದಮೇಲೆ? ಓಕೆ, ಎನರ್ಜಿ ಅನ್ನೋದು ರೊಟೇಟ್ ಆಗಿ ಇಲ್ಲಿಂದ ಬರುತ್ತಲ್ವ. ಸೊ ಈ ಪ್ರಾಣ ನೋಸಿಂದ ಬರ್ತಾ ಇದಲ್ವ, ನೋಸಿಂದನೇ ಚೆನ್ನಾಗಿ ತಗೋಬೋದಲ್ವ, ದೊಡ್ಡ ದೊಡ್ಡ ಬ್ರೀತ್ ತಗೊಂಡು. ಒಂದು ಇದನ್ನು ನಾವು ಏನಂತೀವಿ? ಆಗ್ನೇಯ ಚಕ್ರ, ಕೂಡಲ ಸಂಗಮ. ಕೂಡಲ ಅಂದರೆ ಜಂಕ್ಷನ್. ಇಲ್ಲಿಂದ ನಾಡಿಗಳು, ಎಲ್ಲ ನಾಡಿಗಳು ಇಲ್ಲಿ ಎಂಡ್ ಆಗುತ್ತೆ. ಇಡ, ಪಿಂಗಲ, ಸುಷುಮ್ನ. ಈ ಸುಷುಮ್ನದಿಂದ ತಿರ್ಗಾ 72,000 ನಾಡೀಸು ನಾಭಿ, ಅಂಬಿಲಿಕಲ್ ಕಾರ್ಡ್ ಇರುತ್ತೆ ಅಲ್ವಾ, ನಾಭಿ, ಅಂಬಿಲಿಕಸ್, ಅಲ್ಲಿಂದ ತನಕ ತುಂಬ ನೆಟ್ವರ್ಕ್ ಇರುತ್ತೆ. ನೀವು ಯಾವಾಗ ಈ ನೋಸಿಂದ ತೊಗೊತೀವೋ ಈ ಪ್ರಾಣ ಏನಾಗುತ್ತೆ ಅಂದರೆ ಡಿವೈಡ್ ಆಗುತ್ತೆ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯನ, ಕೂರ್ಮ, ಕುರುಕುರ, ದೇವದತ್ತ, ನಾಗ, ಧನುಂಜಯ ಡೈಲ್ಯೂಟ್ ಆಗುತ್ತೆ. ಈ ಡೈಲ್ಯೂಟ್ ಆದಮೇಲೆ ಪವರು ನಾರ್ಮಲ್ ಕೆಲಸ ಮಾಡೋಕ್ಕೆ ಮಾತ್ರನೇ ಯೂಸ್ ಅಷ್ಟೇ. ಇಲ್ಲಿಂದ ಹೋದರೆ ಇದು ಜಂಕ್ಷನ, ಇಲ್ಲಿ ಒಂದು ಸುಷುಮ್ನ ನಾಡಿ ಮಾತ್ರನೇ ಇರುತ್ತೆ ಇಲ್ಲಿ, ಅದನ್ನು ಬ್ರಹ್ಮನಾಡಿ ಅಂತೀವಿ. ಈ ಸುಷುಮ್ನ ನಾಡಿ ವಜ್ರಿಣಿ, ಚಿತ್ರಿಣಿ, ಬ್ರಹ್ಮಿ ಅಂತ ಕೊನೆಗೆ ಬ್ರಹ್ಮಿ ಆಗುತ್ತೆ. ಇಲ್ಲಿಂದ ಬಂದಾಗ ಫಿಸಿಕಲ್ ಬಾಡಿಗೆ ಹೋಗಲ್ಲ. ಫಸ್ಟ್ ಸೆಕೆಂಡ್ ಲೇಯರ್ ಏನು? ಪ್ರಾಣಮಯ ಕೋಶ. ಎಷ್ಟಿದೆ ಅದು? ಎಗ್ ಥರ, ಆತ್ಮಲಿಂಗ ಥರ ಇಷ್ಟು ಎಕ್ಸಾಕ್ಟ್ಲಿ ನಿಮ್ಮ ಕೈ ಎಷ್ಟು ಚಾಚಕ್ಕಾಗುತ್ತೋ ಅಷ್ಟು ಮಾತ್ರ ಇರುತ್ತೆ. 3 ಫೀಟ್ ಇಲ್ಲಿ, 3 ಫೀಟ್ ಇಲ್ಲಿ, 6 ಫೀಟ್ ಅರೌಂಡ್. ಸೊ ಫಸ್ಟ್ ಈ ಎನರ್ಜಿ ಇಲ್ಲಿ ಹೋಗೋದು ಶುರು ಆಗುತ್ತೆ ನಾಡಿ ಮಂಡಲಕ್ಕೆ. ಇದನ್ನೇನಂತೀವಿ ಅಂದರೆ ಪ್ರಾಣಾಯಾಮ. ಪ್ರಾಣ ಆಯಮ. ಆಯಮ ಅಂದರೆ ಎಕ್ಸ್ಪ್ಯಾನ್ಷನ್. ಪ್ರಾಣ ಅನ್ನೋದು ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಈ ಡಿಸೀಸ್ ಇರುತ್ತಲ್ವ ತುಂಬ ಜನಗೆ, ಈ ಪ್ರಾಣ ಕಡಿಮೆ ಆದ್ರೇ ಡಿಸೀಸ್ ಬರೋದು. ಈ ಫಿಸಿಕಲ್ ಬಾಡಿಯಲ್ಲಿ ಪ್ರತಿಯೊಂದು ಕಣಗೆ ಪ್ರಾಣ ಬೇಕು. ಈ ಪ್ರಾಣಮಯ ಕೋಶದಿಂದ ಫಿಸಿಕಲ್ ಬಾಡಿಗೆ ಬರಬೇಕು. ಪ್ರಾಣ ಕಡಿಮೆ ಇದ್ರೇನು ಡಿಸೀಸ್ ಬರುತ್ತೆ. ಪ್ರಾಣ ಇರುತ್ತೆ, ಚಕ್ರಗಳು ರೊಟೇಷನ್ ಆಗ್ತಾ ಇಲ್ಲ ಅಂದ್ರೂ ಚಕ್ರ ಬ್ಲಾಕೇಜಸ್ಸಿಂದ ಡಿಸೀಸ್ ಬರುತ್ತೆ. ಇಲ್ಲ ಸೆಲ್ಸ್ಗೆ ಅಲ್ಲಿ ರಿಸೀವ್ ಮಾಡೋಕ್ಕೆ ನಾಡೀಸ್ ಇರುತ್ತೆ, ಅಲ್ಲಿನೂ 3 ಲೆವೆಲ್ಸ್ ಆಫ್ ಡಿಸೀಸಸ್. ಫಸ್ಟ್ ಈ ನಾಡಿ ಮಂಡಲ ಶುದ್ಧಿ ಆದಾಗ ಕೆಲವರಿಗೆ 1 ವೀಕಲ್ಲೇನ, 1 ವಾರದಲ್ಲೇನೆ ಶುಗರು, BP, ಕ್ಯಾನ್ಸರ್ ಇದ್ರೇನೋ ಹೋಗುತ್ತೆ. ದೋಸ್ ಹೂ ಹ್ಯಾವ್ ಪ್ರಾಣ ಡೆಫಿಷಿಯನ್ಸಿ ಅವ್ರಿಗೆ 1 ವಾರದಲ್ಲೇನೋ ಈ ಮೆಡಿಟೇಷನಲ್ಲಿ ವಾಸಿ ಆಗುತ್ತೆ. ನಾಡಿ ಮಂಡಲ ಶುದ್ಧಿ. ಪ್ರಾಣ ಹೆಚ್ಚಾಗಿ 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 ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಈ ಚಕ್ರಗಳ ರೊಟೇಷನ್ ಪರ್ಫೆಕ್ಟ್ ಆಗುತ್ತೆ. ಚಕ್ರ ವಿಲ್ ಫ್ಲವರಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಬೇಸಿಕ್. ವಿಲ್ ಡೂ 1 hour ಮೆಡಿಟೇಷನ್. ವಿನಯ್, ಸೊ ಹೊಸದಾಗಿ ಬಂದಿದ್ದಾರಲ್ವಾ ಅವ್ರಿಗೋಸ್ಕರನೇ ಇದು. ಮೆಡಿಟೇಷನ್ ಈಸ್ ವೆರಿ ವೆರಿ ಟಫ್ ಅಲ್ಲ, ಸಿಂಪಲ್. ಆರಾಮಾಗಿ ಕೂತ್ಕೊಳ್ಳಿ,
ಥಾಟ್ಸ್ ಎಲ್ಲರಿಗೂ ಬರುತ್ತೆ. ಬುದ್ಧ ಆಲ್ಸೋ, ಕೃಷ್ಣ ಆಲ್ಸೋ, ಹೂಯವ್ರು. ಅದಕ್ಕೆ ಸಾಧನೆ ಬೇಕು. ಥಾಟ್ಸ್ ಬರಲಿ, ಎಷ್ಟು ಬರುತ್ತೆ ಅಷ್ಟು ಬರಲಿ. ಡೋಂಟ್ ಗಿವ್ ಎಮೋಷನ್. ನೀವು ಕಾಮೆಂಟ್ ಮಾಡಿ ಜಡ್ಜ್ಮೆಂಟ್ ಮಾಡಿದರೆ ಮಾತ್ರನೇ ಆ ಥಾಟಿಂದ ಇನ್ನೊಂದು ಥಾಟ್ ಬರುತ್ತೆ, ಇನ್ನೊಂದು ಥಾಟ್ ಬರ್ತಾನೆ ಇರುತ್ತೆ. ನೋ ನಾನು ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ನಾನು ಏನು ಕಾಮೆಂಟ್ ಕೊಡಲ್ಲ, ಜಡ್ಜ್ಮೆಂಟ್ ಕೊಡಲ್ಲ, ತಿರ್ಗಾ ನನ್ನ ಧ್ಯಾಸ ಶ್ವಾಸದ ಮೇಲೆ. ಜೋರಾಗಿ ಬ್ರೀತ್ ತಗೋಬೇಕಾ? ಅಬ್ಸರ್ವ್ ಮಾಡಬೇಕಂದ್ರೆ ನ್ಯಾಚುರಲ್ ಬ್ರೀತಿಂಗ, ನ್ಯಾಚುರಲ್ ಬ್ರೀತ್, ಸಹಜವಾಗಿ ಏನು ನಡೀತಾ ಇದೋ ಅದು ಮಾತ್ರನೇ ಗಮನ ಕೊಡಿ. ಬ್ರೀತಿಂಗ್ ಅದಕ್ಕದೇ ಕಮ್ಮಿ ಆಗುತ್ತೆ. ಓಕೆ, ಒನ್ಸ್ ಇಟ್ ರೀಚ್ ಹಿಯರ್ ಯು ವಿಲ್ ಫೀಲ್ ಟಿಂಗ್ಲಿಂಗ್ ಸೆನ್ಸೇಷನ್, ಒಂದು ಏನೋ ಚುಚ್ಚು ಥರ ಇರುತ್ತೆ. ಅನುಭವಗಳು, ಧ್ಯಾನ ಅನುಭವಗಳು ಬರುತ್ತೆ. ಬಾಡಿ ಹೆವಿ ಆಗೋದು, ಲೈಟ್ ಆಗೋದು. ಓಕೆ, ಇದು ಫಸ್ಟ್ ಸ್ಟಾರ್ಟಿಂಗ್ ಮಾಡೋ ಮೆಥಡ್. ವಿಲ್ ಡೂ 1 hour ಮೆಡಿಟೇಷನ್. ಸೆಲ್ ಸೈಲೆನ್ಸಲ್ಲಿ ಇಟ್ಕೊಳ್ಳಿ, ಸ್ವಿಚ್ ಆಫ್ ಮಾಡಿ, ಇಲ್ಲಾಂದರೆ ಸೈಲೆನ್ಸಲ್ಲಿ ಇಟ್ಕೊಳ್ಳಿ ಅಟ್ಲೀಸ್ಟ್. ರಿಂಗ್ ಬಂದರೆ 10,000 ಫೈನ್. ಸೈಲೆನ್ಸಲ್ಲಿ ಇಟ್ಕೊಳ್ಳಿ, ಏನೋ. ಆಫ್ ಮಾಡಿ. ಹಾಂ, ಹೊಸದಾಗಿ ಬಂದವರು ಎಷ್ಟು ಜನ ಇದ್ದೀರಾ? ಕೈ ಎತ್ತಬೇಕು ಇನ್ನೊಂದು ಸರಿ. ಓಕೆ, ಸೊ ಹೊಸದಾಗಿ ಬಂದವ್ರದ್ದು ಅನುಭವ ಹೇಗಿತ್ತು? ನಿಮ್ಮ ಧ್ಯಾನದ ಅನುಭವ ಇವತ್ತು ಫಸ್ಟ್ ಟೈಮ್ ಅಲ್ಲ ನೀವು ಮಾಡಿದ್ದು ಆನಾಪಾನಸತಿ ಧ್ಯಾನ, ಸರ್ ಮಾಡಿಸಿದ್ದು. ಹೇಗೆ ಅನಿಸ್ತು ನಿಮಗೆ? 40 minutes ಮಾಡಿದ್ರಿ. ಯಾರಾದರೂ ಒಬ್ರು ನಿಂತು ಹೇಳ್ತೀರಾ ಹೊಸದಾಗಿ ಬಂದವರು ಹೇಗಿತ್ತು ನಿಮ್ಮ ಅನುಭವ? ಎಸ್ ಮಂಜು, ಎಸ್ ಮೈಕ್. ಒಂದು ನಿಮಿಷ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಪೊಲೀಸ್ ಇಲಾಖೆಯಲ್ಲಿ ನ್ಯಾಯ ವಿಜ್ಞಾನ ಪ್ರಯೋಗಾಲಯದಲ್ಲಿ ವೈಜ್ಞಾನಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಪೊಲೀಸ್ ಇಲಾಖೆಯಲ್ಲಿ. ಸೊ ಇದು ಧ್ಯಾನಕ್ಕೆ ನಾನು ಅಟೆಂಡ್ ಆಗ್ತಾ ಇರೋದು ಫಸ್ಟ್ ಟೈಮು. ವಿನಯ್ ಅವರು ನನ್ನ ಸಹಪಾಠಿಯಾಗಿದ್ದರು. ಸೊ ಮುಂಚೆಯಿಂದ ನಾನು ಕೇಳ್ತಾ ಇದ್ದೆ ಧ್ಯಾನದ ಬಗ್ಗೆ. ನನ್ನ ಸಹಪಾಠಿ ಆಗಿದ್ದರಿಂದ ಅವನು ಅವಾಗವಾಗ ಹೇಳ್ತಾ ಇದ್ದ. ಸೊ ಇವತ್ತು ಅದು ಬಂದು ಅಟೆಂಡ್ ಆಗುವಂಥ ಅವಕಾಶ ಸಿಕ್ತು. ಸೊ 40 ನಿಮಿಷದಲ್ಲಿ ನಾನು ಧ್ಯಾನ ಮಾಡಿದಾಗ ಏನೋ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತು. ಮೈಂಡು ಬಾಡಿ ರಿಲ್ಯಾಕ್ಸ್ ಆಯಿತು. ಸೊ ಏನೋ ಬೇರೆ ಪ್ರಪಂಚದಲ್ಲಿ ಹೋಗಿ ಬಂದಂಗೆ ಆಯಿತು. ಆ ಥರ ಒಂಥರ ವಿಚಿತ್ರ, ಒಂಥರ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಸೊ ಇದರಿಂದ ಮನಸ್ಸು ಹಗರಾಯಿತು. ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋದರೆ ಇನ್ನೂ ಇದರಿಂದ ಜಾಸ್ತಿ ಫಲಿತಾಂಶಗಳು, ಒಳ್ಳೆ ಅನುಭವಗಳು ಸಿಗುತ್ತೆ ಅಂತ ಇವತ್ತು ಅನ್ನಿಸ್ತಾ ಇದೆ ನನಗೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಂಜು. ಥ್ಯಾಂಕ್ ಯು ಫಾರ್ ಶೇರಿಂಗ್. ನೋಡಿ ಮಾಸ್ಟರ್ಸ್, ಸೊ ಹೊಸದಾಗಿ ಇವತ್ತು ಫಸ್ಟ್ ಬಂದಿದ್ದಾರೆ ಸರ್. ಒಂದು ಮುಖ್ಯ ಇದರಲ್ಲಿ ಧ್ಯಾನ ಮಾಡಿದಾದಮೇಲೆ ತುಂಬ ಅನುಭವಗಳು ಬರ್ತಾ ಇದೆ. ಸೊ ಹೊಸದಾಗಿ ಬಂದವ್ರಿಗೆ ಸುಮಾರು ಜನ ಆಲ್ರೆಡಿ ಮಾಡ್ತಾ ಇದ್ದೀರಾ. ಸೊ ಅವರಿಗೆಲ್ಲ ಅನುಭವಗಳಿರುತ್ತೆ. ಬಟ್ ಹೊಸದಾಗಿ ಬಂದವರು ಇನ್ನು ಮುಂದೆ ಆದರೂ ಕಂಟಿನ್ಯೂ ಮಾಡಿ. ನಮ್ಮ ಉದ್ದೇಶ ಏನು ಅಂತಂದರೆ ಇಡೀ ಜಗತ್ತನ್ನು ಧ್ಯಾನ ಜಗತ್ತು ಮಾಡೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಪ್ರಯತ್ನ ನಡೀತಾ ಇರುತ್ತೆ. ತಾವು ಕೂಡ ಧ್ಯಾನ ಮಾಡಿ ಆನಂದದಿಂದ ಆರೋಗ್ಯವಾಗಿ ಸಂತೋಷವಾಗಿ ಬದುಕೋಕ್ಕೆ ನೀವು ಕೂಡ ಪ್ರತಿದಿನ ಆ ಧ್ಯಾನ ಅನ್ನೋದು ಮಾಡಲೇಬೇಕು ಅಂಥೇಳಿ ಈ ಮುಖಾಂತರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮುಂದಿನ ಕಾರ್ಯಕ್ರಮ ದೀಪವನ್ನು ಹಚ್ಚುವುದರ ಮೂಲಕ ಹರಿಕೃಷ್ಣ ಸರ್ ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಂತರ ಸಾಯಿಲೀಲಾ ಮೇಡಮ್, ಸೂರ್ಯ ನಾಗಾಂಬಿಕಾ ಮೇಡಮ್ ಅವರು, ಶ್ರೀಕಾಂತ್ ಸರ್ ಹುಬ್ಳಿಯಿಂದ ದಯವಿಟ್ಟು ವೇದಿಕೆ ಬರಬೇಕು.
ಸಾಯಿಲೀಲಾ ಮೇಡಮ್, ಸೂರ್ಯನಾಗಮಿಕ ಸರ್ ಮೇಡಮ್, ಆ್ಯಂಡ್ ಶ್ರೀಕಾಂತ್ ಸರ್. ಸೊ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಸೊ ಈ ಒಂದು ವಿಶ್ವಾತ್ಮ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರ ಧಾರವಾಡ ಇವರ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಪತ್ರಿಜಿಯವರ ಜನ್ಮದಿನದ ಪ್ರಯುಕ್ತ ಬೃಹತ್ ಆಧ್ಯಾತ್ಮಿಕ ಚಿಂತ ಹಾಗೂ ಆರೋಗ್ಯಕರ ಜೀವನ ಶೈಲಿ. ಸೊ ಈ ಒಂದು ದಿನದ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಹಾಗೆ ಪರವಾಗಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶ್ರೀಕಾಂತ್ ಸರ್ ಫೋಟೋ. ಶ್ರೀಕಾಂತ್ ಸರ್ ಓಕೆ. ಥ್ಯಾಂಕ್ ಯು ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸಾಯಿಲೀಲಾ ಮೇಡಮ್, ಥ್ಯಾಂಕ್ ಯು ನಾಗಮಿಕ ಮೇಡಮ್, ಥ್ಯಾಂಕ್ ಯು. ಸೊ ಇವಾಗ ಮುಂದಿನ ಕಾರ್ಯಕ್ರಮ ಭರತನಾಟ್ಯ ನೃತ್ಯ ಪ್ರದರ್ಶನ ಇರುತ್ತೆ, ಒಂದು 10 ರಿಂದ 15 ನಿಮಿಷ. ನಂತರ ಪ್ರೋಗ್ರಾಮ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಸೊ ಸಾಯಂಕಾಲ 5 ಗಂಟೆವರೆಗೂ ಇದೆ. ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನು ಚರ್ಚೆ ಮಾಡೋಣ, ಆಧ್ಯಾತ್ಮಿಕವಾಗಿ ಇರುವಂತಹ ವಿಷಯಗಳನ್ನು ಎಲ್ಲರೂ ಚರ್ಚೆ ಮಾಡೋಣ. ಸೊ ಅಲ್ಲಿವರೆಗೂ ಮಧ್ಯಾಹ್ನ 2 ಗಂಟೆಗೆ ಪ್ರಸಾದ ವ್ಯವಸ್ಥೆ ಇದೆ. ಪ್ರಸಾದದ ನಂತರ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ಗಳು ಡಿಸ್ಕಷನ್ ಇರುತ್ತೆ. ನಮ್ಮ ಸರ್ ಕಡೆಯವರಿಂದ ಕೂಡ ಅದನ್ನು ಅದ್ಭುತವಾದಂತಹ ಜ್ಞಾನವನ್ನು ಪಡ್ಕೊಳ್ಳೋಣ. ಇವತ್ತು ಈ ಫುಲ್ಲು ಡೇ ಅದೇ ನಮ್ಮ ಒಂದು 5 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ಯಾರು ಮಧ್ಯದಲ್ಲಿ ಹೋಗಕ್ಕೆ ಹೋಗ್ಬೇಡಿ, ಯಾಕಂದರೆ ಒಂದು ಒಳ್ಳೆಯ ಅಪಾರ್ಚುನಿಟಿ ನಾವು ಸರ್ ಕಡೆಯಿಂದ ಪಡ್ಕೊಳ್ಳೋವಂಥ ಜ್ಞಾನ ತುಂಬಾ ಇದೆ. ಎಷ್ಟು ದಿನ ಆದರೂ ಕೂಡ ಕಡಿಮೆನೇ ಅದು. ಸರ್ ಕಡೆಯಿಂದ ನಾವು ಜ್ಞಾನ ಪಡ್ಕೋಬೇಕು. ಸೊ ಅದ್ಭುತವಾದಂಥ ಅವಕಾಶ ಇದು ಸಿಕ್ಕಿದೆ, ನಮಗೆಲ್ಲರಿಗೂ ಸಿಕ್ಕಿದೆ. ಅದು ಅವಕಾಶಗಳನ್ನು ನಾವು ಪಡ್ಕೊಳ್ಳೋಣ, ಈ ದಿನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಒಂದು ಕಾರ್ಯಕ್ರಮವನ್ನು ವೇದಿಕೆಗೆ ನಾನು ಕರಿತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನ ಇದೆ. ವೆಲ್ಕಮ್. ಬಾ ಅಮ್ಮ.
ಮನಮೋಹಕವಾಗಿ ನೃತ್ಯ ಮಾಡಿದಂಥ ಸ್ತುತಿ ಸಿ ಪಾಟೀಲ್ ಈ 1ನೇ ಕ್ಲಾಸಿನ ಮಗುಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ನವಮಿ ಅಂಥೇಳಿ ಮತ್ತೊಂದು ಮಗು ನವಮಿ ಜಯಸ್, ಅದು ಕೂಡ 1ನೇ ಕ್ಲಾಸಿನ ಮಗು, ಅವಳ ಭರತನಾಟ್ಯ ಈಗ. ವೆಲ್ಕಮ್.
ಈ ಮಗು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರತಿ ವರ್ಷ ಈ ಮಕ್ಕಳನ್ನ ತಯಾರು ಮಾಡಿ ನಮ್ಮ ಸ್ಟೇಜಿಗೆ ಕಳಿಸ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈಗ ಮಗು ಇಬ್ಬರು ಮಕ್ಕಳಿಗೆ ನಮ್ಮ ಗುರುಗಳು ಡಾಕ್ಟರ್ ಹರಿಕೃಷ್ಣ ಸರ್ ಇವರಿಂದ ಸನ್ಮಾನ ಕಾರ್ಯಕ್ರಮ. ಮಕ್ಕಳಿಗೆ ಸನ್ಮಾನವನ್ನು ನೆರವೇರಿಸಿಕೊಟ್ಟಂಥ ಡಾಕ್ಟರ್ ಹರಿಕೃಷ್ಣ ಸರ್ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಓಕೆ ಮಾಸ್ಟರ್ಸ್. ಸೊ ಮುಂದಿನ ಕಾರ್ಯಕ್ರಮ ವಿಕಸಿತ ಪುಷ್ಪ ಅಂಥೇಳಿ ನಮ್ಮ ತಂದೆಯವರಾದಂಥ ಶಿವಲಿಂಗಪ್ಪ ಬಾವೂರವರು ಬರೆದಿರುವಂಥ ಒಂದು ಪುಸ್ತಕ. ಅವರ ಅನುಭವ ಜ್ಞಾನದ ಬಗ್ಗೆ ಒಂದು ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. ಸೊ ಆ ಪುಸ್ತಕವನ್ನು ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮ ಇವಾಗ. ಸೊ ಹಾಗಾಗಿ ನಮ್ಮ ಸರ್ ಹರಿಕೃಷ್ಣ ಸರ್ ಅವ್ರನ್ನ ವೇದಿಕೆ ಕರಿತೀನಿ, ಪುಸ್ತಕ ಬಿಡುಗಡೆ ಮಾಡಬೇಕಾಗಿದೆ. ಸೊ ಈ ಪುಸ್ತಕವನ್ನು ನಮ್ಮ ತಂದೆಯವರು ಸುಮಾರು ಸತತ 6 ತಿಂಗಳ ಒಂದು ಪ್ರಯತ್ನದಿಂದ ಈ ಪುಸ್ತಕ ಕಂಪ್ಲೀಟಾಗಿ ಬರೆದಿದ್ದಾರೆ. ನಂತರ ಸೂರ್ಯ ನಾಗಾಂಬಿಕಾ ಮೇಡಮ್ ಅವರು ತಿದ್ದುಪಡಿಯನ್ನು ಮಾಡಿದ್ದಾರೆ. ಮೇಡಮ್ ಅವರು ಕೂಡ ವೇದಿಕೆ ಕರಿತೀನಿ, ಪ್ಲೀಸ್ ಮೇಡಮ್. ಸೊ ಈ ಪುಸ್ತಕವನ್ನು ಡಾಕ್ಟರ್ ಹರಿಕೃಷ್ಣ ಸರ್ ಅವರು ಹಾಗೂ ಸೂರ್ಯ ನಾಗಾಂಬಿಕಾ ಅವರು, ಸಾಯಿಲೀಲಾ ಮೇಡಮ್ ಅವರು ಕೂಡ ವೇದಿಕೆ ಕರಿತಾ ಇದ್ದೀನಿ. ಶ್ರೀಕಾಂತ್ ಸರ್ ಪ್ಲೀಸ್ ವೆಲ್ಕಮ್, ಅವ್ರನ್ನು ಕೂಡ ವೇದಿಕೆ ಕರಿತಾ ಇದ್ದೀನಿ. ಹಾಂ ಸರ್, ಇನ್ನು ಒಂದು ನಿಮಿಷ. ಯೋಗ ಗುರುಗಳಾದಂಥ ವಸ್ತ್ರರಾಜ್ ಅವ್ರನ್ನು ಕೂಡ ವೇದಿಕೆ ಕರಿತಾ ಇದ್ದೀನಿ. ಹಾಗೂ ಶಂಕರ್ ವಂಟಕುದ್ರಿ ಅವ್ರನ್ನು ಕೂಡ ವೇದಿಕೆ ಕರಿತಾ ಇದ್ದೀನಿ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬರಬೇಕು ಅಂತ ಹೇಳಿ. ಬನ್ನಿ ಸರ್, ಬನ್ನಿ ಸರ್, ಬೇಗ ಬನ್ನಿ. ನೀವು ಬುಕ್ ಹಾಗಾಗಿ ಚಪ್ಪಾಳೆ ಚಟ್ಟದರ ಮೂಲಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡೋಣ. ವಿಕಸಿತ ಪುಷ್ಪ ಅಂತ ತಮ್ಮ ಜ್ಞಾನದ ಅನುಭವವನ್ನು ಈ ಒಂದು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಲಾಗ್ತಿದೆ ಇವತ್ತು. ಸೊ ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಣ. ಸೊ ಈ ಒಂದು ಅದ್ಭುತವಾದ ಪುಸ್ತಕ ತಮಗೆಲ್ಲರಿಗೂ ಕೂಡ ಓದೋಕ್ಕೆ ಲಭ್ಯ ಇದೆ. ಸೊ ಧ್ಯಾನಿಗಳ ಅನುಭವಗಳನ್ನು ಯಾವ ರೀತಿ ಇರುತ್ತೆ ಧ್ಯಾನ ಮಾಡೋದ್ರಿಂದ ಅವರಿಗೆ ಆದಂತಹ ಅನುಕೂಲತೆಗಳು, ಸೊ ಜೀವನದಲ್ಲಿ ಅವರ ಪರಿವರ್ತನೆ ಹೇಗಾಯಿತು ಜೀವನ ಅನ್ನೋದು ಈ ಒಂದು ಪುಸ್ತಕ ರೂಪದಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ, ಅಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಸೊ ನೀವು ಕೂಡ ಅನುಭವಗಳನ್ನು ಓದಿ ನಾವು ಕೂಡ ಅದೇ ಥರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಬೋದು, ಸಂತೋಷ ಆರೋಗ್ಯದಿಂದ ಬದುಕ್ಬೋದು ಅಂಥೇಳಿ ಈ ಒಂದು ಪುಸ್ತಕವನ್ನು ನೀವು ಕೂಡ ಖರೀದಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಈ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ಸೊ ಈ ಒಂದು ಪುಸ್ತಕದ ಬಗ್ಗೆ ನಮ್ಮ ತಂದೆಯವರು ಅವರ ಅನುಭವಗಳನ್ನು ಹೇಳ್ತಾರೆ. ನಂತರ ಸೂರ್ಯ ನಾಗಂಬಿಕಾ ಅವರು ಮೇಡಮ್ ಅವರು ತಿದ್ದುಪಡಿಯನ್ನು ಮಾಡಿದ್ದಾರೆ. ಸೊ ಈ ಪುಸ್ತಕದ ಬಗ್ಗೆ ಅವರು ಕೂಡ ಒಂದು 2 ಮಾತಾಡ್ತಾರೆ. ಫಸ್ಟ್ ನಮ್ಮ ತಂದೆಯವರು ಅದ್ರ ಬಗ್ಗೆ ಮಾತಾಡೋಕ್ಕೆ. ಆನಾಪಾನ ಸತಿಯನ್ನು ಪ್ರಪಂಚಕ್ಕೆ ತಂದಂಥ ಭಗವಾನ್ ಬುದ್ಧರ ಪಾದಾರವಿಂದಗಳನ್ನು ಸ್ಮರಿಸುತ್ತಾ, ಧ್ಯಾನ ಜಗತ್ತಿನ ಜ್ಞಾನ ಸೂರ್ಯ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಉನ್ನತ ಲೋಕದ ಆಧ್ಯಾತ್ಮ ಗುರುಗಳಿಗೆ, ಕರ್ನಾಟಕದ ಹಾಗೂ ವಿಶ್ವದ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳಿಗೆ, ಆಧ್ಯಾತ್ಮಿಕ ಕ್ಷೇತ್ರದ ಬಹುದೊಡ್ಡ ಹೆಸರಾದ ಡಾಕ್ಟರ್ ಹರಿಕೃಷ್ಣ ಗುರುಗಳಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, 9 ತಿಂಗಳ ಸುದೀರ್ಘ ಪ್ರಸವದ ನಂತರ ಹೆರಿಕೆಯಾದಂತಹ ಈ ಮುದ್ದಾದ ಮಗುವಿಗೆ ನಮ್ಮ ಗುರು ಪತ್ರಿಜಿ ಇಟ್ಟಂಥ ಹೆಸರು ವಿಕಸಿತ ಪುಷ್ಪ. ನಾನು ಕೇವಲ ಮಾಧ್ಯಮವಾಗಿ ಪುಸ್ತಕ ತೆಗೆದುಕೊಂಡು ಹಾಳಿ ತೆಗೆದುಕೊಂಡು ಬರೆದಿದ್ದೀನಿ ಅಷ್ಟೇ. ಬರೆಸಿದವರು ಅವರು. ಸಾಹಿತ್ಯ ನನಗೇನು ಹೊಸದಲ್ಲ. ನಾನು ಕಾಲೇಜ್ ದಿವಸಗಳಿಂದಲೇ ನಾನು ಕಥೆ ಕವನಗಳನ್ನು ಬರಿತಾ ಬಂದಿದ್ದೆ. ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದು ನನ್ನ ಮೊದಲನೇ ಹೆಜ್ಜೆ. ಈ ಪುಸ್ತಕ ಬರೀಬೇಕಾದ್ರೆ ಬಹಳಷ್ಟು ಚಾಲೆಂಜುಗಳು, ಕಷ್ಟಗಳಂತ ಹೇಳಲಿಕ್ಕೆ ಆಗೋದಿಲ್ಲ, ಚಾಲೆಂಜುಗಳು ನನಗೆ ಎದುರಾಗ್ತಾ ಇದ್ದು. ರಾತ್ರಿ 3 ಗಂಟೆಗೆ ಧ್ಯಾನಕ್ಕೆ ಕುಳಿತುಕೊಂಡಿರ್ಬೇಕಾದ್ರೆ ಏನೇನೋ ವಿಷಯಗಳು ಬರ್ತಾಯಿದ್ದು. ಬರಿಬೇಕಂತಂದರೆ ಹಾಳಿ ಪೆನ್ನು ಇರೋದಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕುಂತಿರ್ತೀವಿ. ಬೆಳಗ್ಗೆ ಆಗಿ ಹೊತ್ತಿಗೆ ಅವೆಲ್ಲ ಮರ್ತು ಹೋಗಿರ್ತಿದ್ದು. ಏನು ಮಾಡಬೇಕು ಅಂತೇಳಿ ಚಡ್ಪಡಿಕೆ. ಮತ್ತು ಆ ನೆನಪುಗಳನ್ನು ಕೆದಕಬೇಕಾದ್ರೆ ಮತ್ತೆ 8-10 ದಿವಸ ಟೈಮ್ ತೆಗೆದುಕೊಳ್ಳೋದು. ಇದೇ ಥರವಾಗಿ ಭಾಳ ದಿವಸವರೆಗೂ ನನಗೆ ಇದು ಮುಂದುವರಿತಾನೆ ಹೋಯಿತು. ಕೊನೆಗೆ ಅದರ ಬೆನ್ನಿಂದ ಬಿದ್ದೆ ನಾನು, ಏನು ಅದದ್ದಾಗಲಿ ಅಂತೇಳಿ. ಯಾಕಂದರೆ ಸಾಹಿತ್ಯ ನನಗೆ ಹೊಸದಲ್ಲ, ಸಾಹಿತ್ಯ ಕೃಷಿ ಮೊದಲಿಂದಿಗೆ ನನಗೆ ಇದೆ. ನಾನು ರಾಯಚೂರು ಜಿಲ್ಲೆಯಲ್ಲಿ 18 ವರ್ಷ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕಾದ್ರೆ ಈ ನನ್ನ ವೃತ್ತಿ ಜೊತೆಗೆ ಸಾಹಿತ್ಯ ವೃತ್ತಿ ಕೂಡ ನಾನು ಮಾಡ್ತಾ ಬಂದೆ. ಕರ್ನಾಟಕದ ಹೆಸರಾಂತ ಪತ್ರಿಕೆಯಾದ ಸಂಯುಕ್ತ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ವಿಶೇಷ ಪುರವಣಿಯಲ್ಲಿ 2ನೇ ಶನಿವಾರ, ಪ್ರತಿ 2ನೇ ಶನಿವಾರ ನನ್ನ ಒಂದು ಆರ್ಟಿಕಲ್ ಬರ್ತಾಯಿತ್ತು. 18 ವರ್ಷಗಳ ಕಾಲ ಕರ್ಮವೀರದಲ್ಲಿ, ಉದಯವಾಣಿ, ವಿಶ್ವವಾಣಿ ಈ ಎಲ್ಲ ಪತ್ರಿಕೆಗಳಲ್ಲೂ ನನ್ನ ಆರ್ಟಿಕಲ್ಗಳು ಬರ್ತಾಯಿದ್ದು. ನನಗೆ ಸಂಭಾವನೆ ಕೂಡ ಅವರಿಂದ ಚೆಕ್ ಮುಖಾಂತರ ಬರ್ತಾಯಿತ್ತು. ಅಲ್ಲಿ ರಾಯಚೂರು ಜಿಲ್ಲೆ ಮುಗಿಸಿ ನಾನು ಯಾವಾಗ ಧಾರವಾಡ ಜಿಲ್ಲೆಗೆ ನಾನು ಸರ್ವಿಸ್ ಮಾಡಲಿಕ್ಕೆ ಬಂದೆ, ಇಲ್ಲಿ ಕೆಲಸದ ಒತ್ತಡ 4 ಹುದ್ದೆಗಳನ್ನು ಎಟ್ ಎ ಟೈಮ್ ನಿಭಾಯಿಸ್ಕೊಂಡು ಬಂದಿದ್ದೀನಿ ಧಾರವಾಡ ಜಿಲ್ಲೆಯಲ್ಲಿ. ಸಹಾಯಕ ಕೃಷಿ ಅಧಿಕಾರಿ, ತಾಂತ್ರಿಕ ಅಧಿಕಾರಿ ಮತ್ತು BLO ಅಂಥೇಳಿ, ಅದು ಅಡಿಷನಲ್, ಮತ್ತು DC ಅವರು ಮತ್ತು ಅಡಿಷನಲ್ ವರ್ಕ್ ಕೊಟ್ಟರು 1 ವರ್ಷ. ಹೀಗಾಗಿ ಈ ಕೆಲಸ ಒತ್ತಡ ಮಧ್ಯದಲ್ಲಿ ಈ ಕೃಷಿ ನಿಂತೋಯ್ತು. ಭಗವಂತ ನನಗೆ ಎಷ್ಟು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನಂತಂದ್ರೆ, ನನ್ನ ವೃತ್ತಿ ಕೂಡ ರೈತರ ಸೇವೆ ಮಾಡೋದಾಗಿತ್ತು. ಯಾವಾಗ ನಾವು ನಿವೃತ್ತ ಆದ ಬಳಿಕ ಈ ಜನಗಳ ಸೇವೆ ಮಾಡ್ತಕ್ಕಂಥ ಅವಕಾಶನ ಕೂಡ ಮತ್ತೆ ಮುಂದುವರಿಸಿದ್ದಾರೆ ನನಗೆ. ಇದು ಎಲ್ಲರಿಗೂ ಸಿಗತಕ್ಕಂಥ ಅವಕಾಶ ಅಲ್ಲ, ಅದೃಷ್ಟನೂ ಕೂಡ ಅಲ್ಲ. ಪತ್ರಿ ಸರ್ ಹೇಳ್ತಾ ಇರ್ತಾರೆ, ನಾವು ಜನ್ಮ ತೆಗೆದುಕೊಳ್ಬೇಕಾದ್ರೆ ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಸುಮ್ಮನೆ ಖಾನ ಸೋನ ಮರಣ ಮಾಡೋದ್ರಿಂದ ಎಲ್ಲ ಪ್ರಾಣಿಗಳು ಮಾಡ್ತಾವೆ, ಪಕ್ಷಿಗಳು ಮಾಡ್ತಾವೆ, ಏನೂ ವ್ಯತ್ಯಾಸ ಇರೋದಿಲ್ಲ ನಮಗೆ ಅವಕ್ಕೆ ಅಂತ ಹೇಳ್ತಾರೆ. ನನಗೆ ತುಂಬ ಸಂತೋಷ ಐತೆ. ನನಗೆ ಏನೇ ಮನೆತನದಲ್ಲಿ ಸಮಸ್ಯೆಗಳು ಬರಲಿ, ಏನೇ ಕಷ್ಟಗಳು ಬರಲಿ, ಯಾವ ಕಷ್ಟಗಳು ಏನೂ ಅನಿಸಿಲ್ಲ ನನಗೆ. ಯಾವ ತೊಂದರೆಗಳು ನನ್ನ ಲೈಫ್ನಲ್ಲಿ ಯಾವೂ ಆಗಿಲ್ಲ. ಆದರೂ ಕೂಡ ತೊಂದರೆ ಅಂತ ಹೇಳ್ಕೊಳ್ಳೋದಿಲ್ಲ. ಅವನ್ನೆಲ್ಲನೂ ಕೂಡ ಅವು ಹ್ಯಾಂಗೆ ಬರ್ತದೋ ಹ್ಯಾಂಗೆ ಹೋಗ್ತದೋ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಧ್ಯಾನವನ್ನು 2 ಶತಕೋಟಿ ವರ್ಷಗಳ ಹಿಂದೆ ನಮ್ಮ ದೇಶದ ಋಷಿಮುನಿಗಳು ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಜಾರಿಯಲ್ಲಿ ತಂದರು. 2 ಶತಕೋಟಿ ಅಂದರೆ 200 ಕೋಟಿ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು. ನಾವೆಂಥ ಪುಣ್ಯ ಮಾಡಿದ್ದೀವಿ ನೋಡ್ರಿ. ಈ ಭಾರತದ ಖಂಡದಲ್ಲಿ ಹುಟ್ಟಬೇಕಾದ್ರೆ 50% ನಾವು ಸಾಧನೆ ಮಾಡಿದಂಗೆ ಆಗೋಯ್ತು. ಇನ್ನು 50% ನಾವು ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ ಮತ್ತು ಸೇವೆ ಮಾಡೋದ್ರಿಂದ ಗಳಿಸ್ಬೋದು. ಈ ಋಷಿಮುನಿಗಳು ಏನು ಮಾಡ್ತಾರೆ, ಇದು ಬರೀ ಭಾರತ ದೇಶಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ಇದು ಎಲ್ಲ ವಿಶ್ವದ ಎಲ್ಲೆಡೆ
ನಮ್ಮ ದೇಶದ ಹಿರಿಮೆಯನ್ನು, ನಮ್ಮ ಧ್ಯಾನವನ್ನು, ಈ ಆಧ್ಯಾತ್ಮಿಕತೆಯನ್ನು ಪ್ರಚಾರ ಮಾಡಬೇಕಂತ ತಿಳ್ಕೊಂಡು 1,50,000 ಋಷಿಮುನಿಗಳನ್ನು, ಸ್ವಯಂ ಸೇವಕರನ್ನು ಪ್ರಪಂಚದಾದ್ಯಂತ ಕಳಿಸುತ್ತಾರೆ. ಋಷಿಗಳಂತಂದ್ರೆ ಅವರು ಕಾವಿ ಧರಿಸ್ಕೊಂಡು, ಆವಿಗೆ ಹಾಕ್ಕೊಂಡು, ಕೈಯಲ್ಲಿ ಕಮಂಡಲ ಹಿಡ್ಕೊಂಡು, ಜಡೆ ಬಿಟ್ಕೊಂಡು ಹಿಂಗೆ ಬರಲಿಲ್ಲ. ಸಿವಿಲ್ ಡ್ರೆಸ್ಸಿನ ಮೇಲೆ ನಮ್ಮ ಥರನೇ ಬಂದರು. ಅವರೆಲ್ಲ ವಿಶ್ವದಾದ್ಯಂತ ಎಲ್ಲ ಪಸರಿಸಿಕೊಂಡರು. ಅವರು ರಿಚರ್ಡ್ ಬಾಕ್ ಆಗಿರ್ಬೋದು, ಮಿಲಾರೆಪ್ಪ ಆಗಿರ್ಬೋದು, ತೆರೇಸಾ ನೈಮನ್ ಆಗಿರ್ಬೋದು, ಲೆವೆನ್ಸ್ಕಿ ಆಗಿರ್ಬೋದು, ಗೆಲಿಲಿಯೋ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ನಮ್ಮ ದೇಶದ ಯುಕ್ತೇಶ್ವರ ಶ್ರೀಗಳಾಗಿರ್ಬೋದು, ಮಾರ್ಪಾಗರಾಗಿರ್ಬೋದು, ಸದಾನಂದ ಯೋಗಿಗಳಾಗಿರ್ಬೋದು, ಬ್ರಹ್ಮರ್ಷಿ ಪತ್ರಿಜಿ ಆಗಿರ್ಬೋದು, ನಮ್ಮ ಗುರು ಡಾಕ್ಟರ್ ಹರಿಕೃಷ್ಣ ಸರ್ ಕೂಡ ಆಗಿರ್ಬೋದು. ನನ್ನ ವೈಯಕ್ತಿಕವಾದಂಥ ನಂಬಿಕೆ. ಇವರೆಲ್ಲ ಏನು ಮಾಡ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಹರಡಿಕೊಂಡು ಆಧ್ಯಾತ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ಜಗತ್ತಿನ ತುಂಬ ಇವತ್ತು ಧ್ಯಾನ ಪ್ರಚಾರ ಆಗಬೇಕಾದ್ರೆ ನಮ್ಮ ದೇಶದ ಋಷಿಮುನಿಗಳ ಕಾರಣ. ನಾವೆಲ್ಲರೂ ಕೂಡ ಅದನ್ನು ಬೆಂಬಲಿಸ್ತಾ ಇದ್ದೀವಿ, ಫಾಲೋಅಪ್ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಪುಣ್ಯವಂತರೇ ಆಗಿದ್ದೀವಿ. ನಾವೆಲ್ಲರೂ ಇದನ್ನು ಮಾಡಲೇಬೇಕಾಗಿದೆ. ಸತ್ಯಯುಗ ಪ್ರಾರಂಭ ಆಗಿದೆ. ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯ. 2012 ಮಾರ್ಚ್ 24ರಂದು ಸತ್ಯಯುಗ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಈಗಾಗಲೇ ಬಹಳಷ್ಟು ಬದಲಾವಣೆಗಳು ಕಾಣ್ತಾ ಇದ್ದಾವೆ. ನಾನು ಈ ಆಧ್ಯಾತ್ಮಿಕ ಕೃಷಿಯನ್ನು ಇದನ್ನು ಜನಗಳಿಗೆ ತಲುಪಿಸ್ಬೇಕಾದ್ರೆ ಇದರ ಬೆಲೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ 150 ಹಾಕಿ ಕೊಟ್ಟರು ನನಗೆ. ನನ್ನ ಧ್ಯಾನಿಗಳಿಗೆಲ್ಲ ಇದು ತಲುಪಲಿ ಅನ್ನೋ ಉದ್ದೇಶದಿಂದ ಇದನ್ನು ನಾನು 80 ರೂಪಾಯಿಗೆ ಫಿಕ್ಸ್ ಮಾಡಿ ನಾನು ಎಲ್ಲರಿಗೂ ಮಾರಾಟ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದ್ರ ಮುಖಾಂತರ ಸ್ವಲ್ಪ ಏನೋ ಅಳಿಲು ಸೇವೆ ಜನಗಳಿಗೆ ತಲುಪಲಿ ಅಂತಕ್ಕಂಥ ನನ್ನ ಆಶಯ. ಆದ್ದರಿಂದ ನನ್ನ ಎಲ್ಲ ಧ್ಯಾನ ಬಂಧುಗಳು ಈ ಪುಸ್ತಕವನ್ನು ಕೊಂಡು ಓದಿ ಮತ್ತು ಇದರ ಅನುಭವಗಳನ್ನು ತಾವು ಅರಿತುಕೊಂಡು ಬೇರೆಯವರು ಕೂಡ ಇದರ ಬಗ್ಗೆ ಸ್ವಲ್ಪ ಆದರೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಈ ಪುಸ್ತಕವನ್ನು ಹೊರತರೋರಲ್ಲಿ ನಮ್ಮ ಸೋದರಿ ಸೂರ್ಯನಾಗಾಂಬಿಕಾ ಗೌರಿಬಿದನೂರು ಅವರು ಕೂಡ ಶ್ರಮ ವಹಿಸಿದ್ದಾರೆ. ಪ್ರತಿಯೊಂದು ಈ ಪುಸ್ತಕದ ಪ್ರತಿಯೊಂದು ಅಕ್ಷರಗಳ ಮೇಲೆ ಕೂಡ ಕಣ್ಣಾಡಿಸಿ ಅದರಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸಲಹೆ ಕೊಡ್ತಾ ಹೋದರು. ಸುಮಾರು 3 ತಿಂಗಳಾಯ್ತು ಒಂದು ಪುಸ್ತಕ ಹೊರ ತರಬೇಕಾದ್ರೆ. ಎಷ್ಟು ಸಲ ನಾವು ತಿದ್ದುಪಡಿ ಮಾಡ್ತೀವಿ ಅಂದರೆ ಅಷ್ಟು ಸಲ ಮತ್ತೆ ತಪ್ಪುಗಳು ಅದರಲ್ಲಿ ಕಂಡುಬರೋವು. ಅವರು ಸೂರ್ಯನಾಗಂಬ ಮೇಡಮ್ ಕೂಡ ನಮ್ಮ ಕರ್ನಾಟಕದಲ್ಲಿ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಸರಾದಂಥ ವ್ಯಕ್ತಿ. ಅವರು ಬಹಳಷ್ಟು ಗ್ರಂಥಗಳು ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಪ್ರತಿ ಧ್ಯಾನ ಕಸ್ತೂರಿಯಲ್ಲಿ ಅವರ ತೆಲುಗಿನ ವಿಡಿಯೋ ಕನ್ನಡದಲ್ಲಿ ಅನುವಾದ ಮಾಡಿ ಧ್ಯಾನ ಕಸ್ತೂರಿಯಲ್ಲಿ ಪ್ರಕಟಣೆ ಮಾಡ್ತಾ ಇದ್ದಾರೆ. ನಾನು ಕೇಳಿದ ತಕ್ಷಣ ಅವರು ಇದು ನನಗೆ ಯಾಕೆ ಗೊತ್ತಿಲ್ಲ ಸರ್, ನಾನು ಯಾರಿಗೂ ಒಪ್ಪೋದಿಲ್ಲ, ನಿಮ್ಮ ಕೃತಿಯನ್ನು ನಾನು ದಯವಿಟ್ಟು ಕೊಡಿ, ನಾನು ಅದರಲ್ಲಿ ಏನೇನೈತಿ ಎಲ್ಲ ನೋಡಿ ನಾನು ಸರಿಪಡಿಸಿ ನಿಮ್ಗೆ ವಾಪಸ್ ಕಳಿಸ್ತೀನಿ ಅಂತ ಹೇಳಿದರು. ಅದನ್ನು ಅದೇ ರೀತಿ ಅವರು ಡಿಟೆಕ್ಟಿವ್ ಮಾಡಿ ಕಳಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಇದಕ್ಕೆ ಸಹಕಾರ ನೀಡಿದಂಥ ಈ ಮುಖಪುಟಕ್ಕೆ ಸಹಕಾರ ನೀಡಿದಂಥ ನನ್ನ ಮಗ ಚಿರಂಜೀವಿ ವಿನಯ್ ಕುಮಾರಿಗೂ ಹಾಗೂ ನಮ್ಮ ಆಧ್ಯಾತ್ಮಿಕ ಮಗಳಾದ ಶೋಭಾರವರಿಗೂ ನಮ್ಮ ಶ್ರೀಮತಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ತಾ ಇದ್ದೀನಿ. ಮೇಡಮ್ ಸೂರ್ಯನಾಗಾಂಬಿಕಾ ಅವರು ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಈ ದಿನದ ಜ್ಞಾನದಾತರು ಹರಿಕೃಷ್ಣರವರಿಗೆ ಆತ್ಮಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಾಸ್ಟರ್ಸ್, ಆಧ್ಯಾತ್ಮಿಕ ಮಾರ್ಗಕ್ಕೆ ಹೆಜ್ಜೆ ಇಟ್ಟ ಮೇಲೆ ನನ್ನ ಜೀವನದಲ್ಲಿ ಅನೇಕ ಬದಲಾವಣೆಗಳು. ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಅಂದರೆ, ಇರುವಂಥ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಬರೋದಕ್ಕೆ ಬೇಕಾಗಿರ್ತಕ್ಕಂಥ ಚಾಲೆಂಜಸ್, ಈ ಥರದನ್ನೆಲ್ಲ ಫೇಸ್ ಮಾಡ್ತಾ ಇದ್ದಾಗ ನನ್ನಲ್ಲಿ
ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಉಂಟಾಗ್ತಾ ಇತ್ತು. ಇದು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ಈ ರೀತಿಯಾಗಿ ನಡೆಯೋದು ಇದು ಆಧ್ಯಾತ್ಮಿಕತೆನಾ, ಹೀಗೆ ನಡಿಬೋದಾ, ಗುರುದೇವತೆಗಳು ಈ ರೀತಿಯಾಗಿರ್ತಾರಾ, ಸತ್ಯ ಅನ್ನುವಂಥದ್ದು ಈ ರೀತಿಯಾಗಿರುತ್ತಾ, ಇಂಥ ಅನೇಕ ಪ್ರಶ್ನೆಗಳು ನನ್ನಲ್ಲಿ ಉಂಟಾಗ್ತಾ ಇತ್ತು. ಆ ಪ್ರಶ್ನೆಗಳಿಗೆ ಉತ್ತರವಾಗಿ ನನಗೆ ಕೆಲಸ ಸಿಕ್ತು. ಆ ಕೆಲಸ ಏನು ಅಂತಂದರೆ, ತೆಲುಗು ಭಾಷೆಯಲ್ಲಿರ್ತಕ್ಕಂಥ ಜ್ಞಾನವನ್ನು ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂಥ ಒಂದು ಅವಕಾಶ. ಆ ರೀತಿಯಾಗಿ ಮಾಡ್ತಾ ಇದ್ದಾಗ ಮೊದಲನೇ ಪುಸ್ತಕವಾಗಿ ಭಿನ್ನವಾಗಿ ಆಲೋಚಿಸು ಅನ್ನುವಂಥದ್ದು ನನಗೆ ಸಿಕ್ಕಂಥದ್ದು. ಅದು ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ತು, ರೀತಿ ನೀತಿಯನ್ನೇ ಬದಲಾಯಿಸ್ತು. ಅದಾದಮೇಲೆ ಟಿಬೇಟ್ ಮಹಾಯೋಗಿ ಮಿಲಾರೇಪರ್ ಅವರ ಪುಸ್ತಕದ ಒಂದು ಕೆಲಸ ಸಿಕ್ತು. ಅದಾದಮೇಲೆ ಮೂರನೇದು ಬಂದು ಕೆಮಿಕಲ್ ಅನಾಲಿಸಿಸ್ ಆಫ್ ಅಗ್ನಿಹೋತ್ರ ಅಂತ, ನಾಲ್ಕನೇದು ಮೌನ ಮಹಾವಿಜ್ಞಾನ, ಐದನೇದು ಪತ್ರಿಜಿ ಪ್ರಬೋಧನೆಗಳು. ಹೀಗೆ ಅನೇಕ ಪುಸ್ತಕಗಳು, ಈ 5 ಪುಸ್ತಕಗಳನ್ನು ತೆಲುಗು ಭಾಷೆಯಿಂದ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂಥ ಆ ಒಂದು ಸಮಯದಲ್ಲಿ ಅನೇಕಾನೇಕ ಅನುಭವಗಳು, ಅನೇಕ ರೀತಿಯಲ್ಲಿ, ಅನೇಕ ಕೋನಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್. ಹೀಗಿರಬೇಕಾದ್ರೆ ಈಗಲೂ ಕೂಡ ಒಂದು ಪುಸ್ತಕದ ಕೆಲಸ ನಡೀತಾ ಇದೆ. ಬಾವೂರ ಸರ್ ಅವರು ಫೋನ್ ಮಾಡಿದ್ರು, ಅಮ್ಮ ನನಗೆ ಶುಭ ನಿಮ್ಮ ಬಗ್ಗೆ ಹೇಳಿದ್ರು, ಈ ಥರದ್ದೊಂದು ಪುಸ್ತಕ ಬರೆದಿದ್ದೀನಿ, ನೀವು ಅದನ್ನು ಒಂದು ಸರ್ತಿ ನೋಡಿಬಿಟ್ಟು ಸರಿಪಡಿಸಿ ನಿಮ್ಮ ಒಂದು ಅಭಿಪ್ರಾಯವನ್ನು ಬರ್ಕೊಡ್ಬೇಕು ಅಂತ ಕೇಳಿದಾಗ, ಇದು ನನಗೆ ಫಸ್ಟ್ ವರ್ಕ್ ಈ ಥರದ್ದು ನನಗೆ ಅಪ್ರೋಚ್ ಮಾಡಿರೋವಂಥದ್ದು. ನನ್ನ ಪಾರ್ಟ್ ಆಫ್ ಡ್ಯೂಟಿ ಏನಿದೆಯೋ ನಾನು ಅಷ್ಟನ್ನು ಮಾಡ್ಕೊಂಡು ಹೋಗುವಂಥದ್ದು ನನಗೆ ಇದುವರೆಗೂ ಇರೋವಂಥ ಅಭ್ಯಾಸ. ಈ ಒಂದು ಪುಸ್ತಕದ್ದು ಎಲ್ಲ ಸರಿಪಡಿಸಿ ಕಳಿಸಿ ನನಗೆ ತಿಳಿಸಿ ಸಜೆಷನ್ಸ್ ಕೊಡಿ ಅಂತಂದಾಗ, ಅವರೇನೇ ಸೀನಿಯರ್ ರೈಟರ್ ಅವ್ರಿಗೆ ನಾನೇನು ಸಜೆಷನ್ ಕೊಡೋದು, ಇಂಥ ಒಂದು ಆಲೋಚನೆ ಇದ್ದಾಗ, ಇಲ್ಲ ನೀವು ಒಂಚೂರು ಅದನ್ನು ನೋಡಿ ಅಂತಂದಾಗ, ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ, ಆಯಿತು ಅಂತಂದೆ. ಆ ರೀತಿಯಾಗಿ ಸಿಕ್ಕಂಥ ಅದ್ಭುತವಾದ ಅವಕಾಶ ವಿಕಸಿತ ಪುಷ್ಪದ ಒಂದು ಕರೆಕ್ಷನ್ಸ್ ಅನ್ನುವಂಥದ್ದು. ಮಾಸ್ಟರ್ಸ್, ಈ ಒಂದು ಪುಸ್ತಕವನ್ನು ನಾನು ಓದ್ತಾ ಇದ್ದಾಗ ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ನಾವೆಲ್ಲರೂ ಕೂಡ ಈ ಶರೀರ ತಗೊಂಡು ಈ ಭೂಮಿಗೆ ಬಂದಿರೋದ್ರ ಹಿಂದೆ ಒಂದೊಂದು ಆತ್ಮದ ಒಂದೊಂದು ಸ್ಥಿತಿ ಅದ್ಭುತವಾಗಿರುವಂಥದ್ದಾಗಿದೆ. ಇಲ್ಲಿ ಶಿವಲಿಂಗಪ್ಪ ಬಾವೂರ ಅವರು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ ಮೇಲೆ ಪತ್ರಿಜಿ ಅನ್ನುವಂಥ ಪರಮ ದಿವ್ಯ ಗುರುಗಳ ಆ ಬೆಳಕು ಅನ್ನುವಂಥದ್ದು ಅವ್ರಿಗೆ ಏನು ಸಿಕ್ಕಿದೆ, ಆ ಬೆಳಕಿನಲ್ಲಿ ಅವರು ಏನು ಸತ್ಯ ದರ್ಶನವನ್ನು ಮಾಡಿದ್ದಾರೆ, ಏನು ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನು ಈ ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಮಾಸ್ಟರ್ಸ್. ಅದ್ರ ಜೊತೆಗೆ ಈ ಪುಸ್ತಕದಲ್ಲಿ ಅವರ ಭಾಷಾ ಶೈಲಿ ಇದೆ ಅಲ್ವಾ, ಅದು ತುಂಬ ಅದ್ಭುತವಾಗಿರುವಂಥದ್ದು. ಯಾಕೆಂದರೆ ಅವರು ಮೂಲತಃ ಒಬ್ಬರು ಕವಿಗಳು, ಅವರು ಲೇಖಕರು. ಆ ರೀತಿಯಾಗಿರ್ತಕ್ಕಂಥ ಶಿವಲಿಂಗಪ್ಪ ಬಾವೂರ ಅವರ ಆ ಒಂದು ಬರವಣಿಗೆಯ ಶೈಲಿ, ಆ ಒಂದು ಭಾಷೆಯ ಶೈಲಿ ಇದೆಯಲ್ಲ, ಅದು ಕಾವ್ಯಮಯವಾಗಿರ್ತಕ್ಕಂಥದ್ದು. ಆ ಕಾವ್ಯಮಯವಾಗಿರ್ತಕ್ಕಂಥ ಭಾಷೆಯನ್ನು ನಾವು ಕಾವ್ಯಮಯ ಹೃದಯದಿಂದ ಅರ್ಥ ಮಾಡಿಕೊಂಡು ಅದನ್ನು ನಾವು ಓದಬೇಕಾಗತ್ತೆ ಮಾಸ್ಟರ್ಸ್. ಪ್ರತಿಯೊಬ್ಬರು ಕೂಡ ಈ ಪುಸ್ತಕವನ್ನು ಓದಬೇಕು. ಒಬ್ಬ ಸಾಧಕನ ಆತ್ಮ ಪ್ರಯಾಣ ಯಾವ ರೀತಿಯಾಗಿ ಇರುತ್ತೆ ಅನ್ನೋವಂಥದಕ್ಕೆ ಅದ್ಭುತವಾದಂಥ ಕನ್ನಡಿ. ಈ ಒಂದು ಪುಸ್ತಕವನ್ನು ನಮ್ಮ ಈ ಒಂದು ಆಧ್ಯಾತ್ಮಿಕ ಜಗತ್ತಿಗೆ, ಎಸ್ಪೆಷಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ಗೆ ಒಂದು ಅದ್ಭುತವಾದ ಕಾಣಿಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಶಿವಲಿಂಗಪ್ಪ ಬಾವೂರ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಿಕಸಿತ ಪುಷ್ಪದ ಬಗ್ಗೆ ಸವಿನುಡಿಗಳನ್ನಾಡಿದಂಥ, ಹಿತನುಡಿಗಳನ್ನಾಡಿದಂಥ ಸೂರ್ಯ ನಾಗಂಬಿಕಾ ಮೇಡಮ್ರವರಿಗೆ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಮ್ಮ ಗುರುಗಳು, ಯೋಗ ಗುರುಗಳ ಬಗ್ಗೆ ಈ ಸಂದರ್ಭದಲ್ಲಿ ನಾನೇ ಬರೆದಂಥ ಒಂದು ಕವನವನ್ನು ತಮ್ಮೆದುರು ಪ್ರಸ್ತುತಪಡಿಸ್ತಾ ಇದ್ದೀನಿ. ಓದಿರಬಹುದು ಇತಿಹಾಸದ ಎಷ್ಟೋ ಪುಟಗಳನ್ನು, ಆದರೆ ಕೊನೆ ಮೊದಲಿಲ್ಲದ ಮಾದರಿಯ ಪುಟವಿದು. ನೂರಾರು ಬೆಟ್ಟಗಳ ಸಾಲು ಸರ, ಸಾಟಿ ಇಲ್ಲದ ಹೆಸರು ಎವರೆಸ್ಟ್ ಶಿಖರ. ಆಗಸದಲ್ಲಿ ನಕ್ಷತ್ರಗಳಿದ್ದರೂ ಸಾವಿರ, ಬೆಳ್ಳಿ ಚುಕ್ಕಿ ಒಂದೇ ಮಿನುಗೋ ನಕ್ಷತ್ರ. ಯಾವ ಜನ್ಮದ ಯೋಗಿಯೋ
ಅದಾವ ಕಾಲಘಟ್ಟದ ಋಷಿಯೋ, ಯಾವ ಜನ್ಮದ ಯೋಗಿಯೋ ಅದಾವ ಕಾಲಘಟ್ಟದ ಋಷಿಯೋ, ಇದಾವ ಪರಿಯ ವ್ಯಕ್ತಿಯೋ, ಅತ್ರಿಯೋ ಧಾತ್ರಿಯೋ ಮೈತ್ರಿಯೋ ಭ್ರಾಂತಿಯೋ. ಇದಾವ ಪರಿಯ ವ್ಯಕ್ತಿಯೋ, ಅತ್ರಿಯೋ ಧಾತ್ರಿಯೋ ಮೈತ್ರಿಯೋ ಭ್ರಾಂತಿಯೋ. ಅಲ್ಲಿ ಸೀನಿಯರ್ ಮಾಸ್ಟರ್ಸ್ 106, ಇಲ್ಲಿ ಹರಿಕೃಷ್ಣವೆಂಬುದು ಮುಂಚೂಣಿ ಹೆಸರು. ಅಲ್ಲಿ ಸೀನಿಯರ್ ಮಾಸ್ಟರ್ಸ್ 106, ಇಲ್ಲಿ ಹರಿಕೃಷ್ಣವೆಂಬುದು ಮುಂಚೂಣಿ ಹೆಸರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟು ಯು ಆ್ಯಂಡ್ ಒನ್ ಆ್ಯಂಡ್ ಆಲ್. ನಮಸ್ತೆ.